कर्मेन्द्रियाणि संयम्य आस्ते मनसा स्मरन् इंद्रियार्थान् विमूढात्मा मिथ्याचारसमुच्चये यस्मिन्द्रियाणि मनसा नियम्यारभते अर्जुन कर्मेन्द्रियैः कर्मयोगं तत्सत्त्वमिष्यते नियतं कुरु कर्म त्वं ಆರನೇ ಶ್ಲೋಕದಲ್ಲಿ ಕೃಷ್ಣ ಹೀಗೆ ಹೇಳ್ತಾ ಇದ್ದಾನೆ. ಯಾರು ಕರ್ಮೇಂದ್ರಿಯಾಣಿ ಸಂಯಮ್ಯ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥ ಸಹ ವಿಮೂಢಾತ್ಮ ಮಿಥ್ಯಾಚಾರಃ ಇತಿ ಉಚ್ಯತೆ. 59ನೇ ಶ್ಲೋಕ 2ನೇ ಅಧ್ಯಾಯದಲ್ಲಿ ವಿಷಯಾಃ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜ್ಯಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಆಹಾರ ಏನೂ ತಗೊಳ್ತಾ ಇಲ್ಲ, ವಿಷಯಗಳು ಅಂದರೆ ಇಂದ್ರಿಯಾರ್ಥಗಳು ಅನ್ನೋದು ಇಂದ್ರಿಯಗಳಿಂದ. ಆದರೆ ಅದನ್ನು ಮುಕ್ತಾ ಇಲ್ಲ, ಅದರ ಬಗ್ಗೆ ಗಮನ ಬೇಕಾದಷ್ಟಿದೆ. ಸೇಮ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕರ್ಮ ಇಂದ್ರಿಯಗಳನ್ನೆಲ್ಲ ಯಾವುದಕ್ಕೂ ಬಿಡ್ತಾ ಇಲ್ಲ, ಆದರೆ ಒಳಗಡೆಗೆ ಅದರ ಬಗ್ಗೆ ಬೇಕಾದಷ್ಟು ಆಸಕ್ತಿ. ಕರ್ಮೇಂದ್ರಿಯಾಣಿ ಸಂಯಮ್ಯ ಮನಸಾ ಯಃ ಆಸ್ತೆ ಸ್ಮರನ್. ಮನಸ್ಸಿನಿಂದ ಅವರನ್ನೇ ಕುರಿತು ಯೋಚನೆ ಮಾಡ್ತಾ ಯಾರು ಇರ್ತಾರೋ, ಯಾವುದನ್ನ ಇಂದ್ರಿಯಾರ್ಥ ವಿಷಯಗಳು ಸಹ ಅವನನ್ನ ವಿಮೂಢಾತ್ಮ. ವಿಮೂಢಾತ್ಮ ಅಂತ ಹೇಳಿದ್ರೆ ಮೂಢ, ಅದಕ್ಕಿಂತ ಹೆಚ್ಚಿನ ಒಂದು ಪದವನ್ನು ಇಟ್ಟಿದ್ದಾನೆ. ಸಹ ಮಿಥ್ಯಾಚಾರ ಉಚ್ಯತೆ. ಮಿಥ್ಯಾಚಾರ ಅಂದರೆ ಏನು? ಸಂಸ್ಕೃತದಲ್ಲಿ ಮಿಥ್ಯಾಚಾರ ಅಂತ ಹೇಳಿದ್ರೆ ಆಷಾಢ ಬುದ್ಧಿ. ಆಷಾಢ ಬುದ್ಧಿ ಒಳಗೊಂದು ಹೊರಗೊಂದು, ಹೇಳೋದೊಂದು ಮಾಡೋದೊಂದು. ಕರ್ಮಣ್ಯೇಕಂ ಮನಸ್ಸೇಕಂ ವಚಸ್ಯೇಕಂ ಮಹಾತ್ಮನ. ಕರ್ಮಣ್ಯನ್ಯತ್ ವಚಸ್ಯನ್ಯತ್ ಅಲ್ವಾ, ಮನಸ್ಸನ್ಯತ್ ಗುರ. ಹೇಳೋದಕ್ಕೊಂದು ಮಾಡೋದಕ್ಕೊಂದು, ತೋರಿಸ್ಕೊಳ್ಳೋದು ಒಂದು, ಒಳಗಡೆ ಇರೋದು. ಅಂಥವರನ್ನ ಮಿಥ್ಯಾಚಾರಿಗಳು ಅಂತ ಹೇಳ್ತಾರೆ. ಇದು ಬಹಳ ಮುಖ್ಯವಾದ ಶ್ಲೋಕ. ಇವತ್ತಿನ ಎಷ್ಟೋ ಜನ ದೊಡ್ಡ ದೊಡ್ಡ ಮನುಷ್ಯರಲ್ಲಿ ಇಂತಹ ಮನೋಭಾವಗಳನ್ನು ನಾವು ನೋಡಬಹುದು ಸಮಾಜದಲ್ಲಿ. ಆದ್ದರಿಂದ ನಮಗೆ ಇದು ಎಚ್ಚರಿಕೆ. ಹೊರಗಡೆಯ ವಸ್ತ್ರೇಣ ಬಹುಶಃ ವಾಚ ಅಂತ ಒಂದು ಮಾತು. ಮನುಷ್ಯ ಸಮಾಜಕ್ಕೆ ತನ್ನನ್ನು ತೋರಿಸಿಕೊಳ್ಳುವಾಗ ಮೊದಲು ಅವನು ವಸ್ತ್ರಗಳಿಂದ ತೋರಿಸಿಕೊಳ್ಳುವುದು. ಒಳ್ಳೊಳ್ಳೆ ವಸ್ತ್ರಗಳು, ಒಳ್ಳೆ ಭಯಂಕರವಾದಂತಹ ಶಾಲೆಗಳು, ಆಮೇಲೆ ಒಳ್ಳೆಯ ಸಭಾರತ್ನಂತೂ ದಾಂಡಿಗ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಇರ್ತಾರೆ. ವಾಚ ಯಾರನ್ನೂ ಕೂಡ ಮಾತು ಯಾರನ್ನೂ ವಂಚಿಸುವುದಿಲ್ಲ ಅಂತ ಒಂದು ಮಾತು ಇರ್ತದೆ. ಹಾಗಾಗಿ ಅವರ ಮಾತಿನಿಂದ ಎಂದವರು ಕೂಡ ಅವರು ಏನೋ ಹೇಳ್ತಾ ಇದ್ದಾರೆ, ಅರ್ಥ ಆಗಬೇಕು ಇಲ್ಲ ಏನೋ ಹೇಳ್ತಾ ಇದ್ದಾರೆ ಅನ್ನೋ ಭ್ರಮೆ ಬರುವಂತೆ ಮಾಡ್ತಾರಲ್ಲ, ಅಂಥವರೆಲ್ಲ ಆಷಾಢ ಬದುಕುಗಳು ಅಂತ ಹೇಳಿ. ಇಲ್ಲಿ ನಾವು ನೋಡಬೇಕಾದದ್ದು, ನಾವು ಒಂದು ವಿಚಾರವನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡು ಹೊರಗಡೆ ಅದನ್ನು ಮಾಡಲಿಲ್ಲ ಮಾತ್ರಕ್ಕೆ ನಾವು ಶುಭಕರಾಗಬೇಕು. ಅಂತರಂಗ ಬಹಿರಂಗ ಶುದ್ಧಿ ಆದಾಗ ಮಾತ್ರವೇ ನಮಗೆ 59ನೇ ಶ್ಲೋಕದಲ್ಲಿ ಹೇಳಿದಂತೆ ಪರಮದೃಷ್ಟಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಪರಮ ಅಂತ ಹೇಳಿದ್ರೆ ಪರಮಾತ್ಮ ಸಾಕ್ಷಾತ್ಕಾರ ಆದಾಗ ಆ ರಸವರ್ಜ, ಆ ಆಸಕ್ತಿಯೂ ಹೊರಟೋಗುತ್ತೆ. ಇಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳಬೇಕಾದ್ರೆ ನಾವು ಇಂದ್ರಿಯಗಳನ್ನು ಅವುಗಳ ಕಡೆ ಹರಿಸದೆ ಹೋದರೆ ಮಾತ್ರವೇ ಆಗುವುದಿಲ್ಲ, ಮನಸ್ಸನ್ನೂ ಕೂಡ ಕಂಡುಕೊಳ್ಳಿ. ಮನಸ್ಸಿನಲ್ಲಿ ಇವತ್ತಿನ ಸಂದರ್ಭದಲ್ಲಿ ಎಷ್ಟೋ ಜನ ಹೇಳೋದು
ಬಗ್ಗೆ ಮಾಡಿದಿರೋ ಅವರಿಗೆ ಗೊತ್ತಾಗಲ್ಲ, ನಾವು ಮಾಡಿದ ಸಮಾಜಕ್ಕೆ ಗೊತ್ತಾಗಲ್ಲ. ಅದರಿಂದ ಯಾರಿಗೂ ಏನು ತೊಂದರೆ ಇಲ್ಲ, ಅದರಿಂದ ಪಾಪ ಇಲ್ಲ. ಆದರೆ ಆಧ್ಯಾತ್ಮದ ದೃಷ್ಟಿಯಿಂದ ಹಾಗಲ್ಲ. ಆಧ್ಯಾತ್ಮದ ದೃಷ್ಟಿಯಿಂದ ಆ ಪಾಪಕ್ಕಿಂತ ಡೈರೆಕ್ಟಾಗಿ ಮಾಡುವ ಪಾಪಕ್ಕಿಂತ ಈ ಪಾಪ ಜಾಸ್ತಿ ಆಗುತ್ತೆ. ಯಾಕೆಂದರೆ ನಾವು ಮನಸ್ಸಿನಲ್ಲಿ ಒಂದು ಇಟ್ಕೊಂಡು ಆಸಕ್ತಿಯನ್ನು ಇಂದ್ರಿಯಗಳಿಂದ ಏನು ಮಾಡದೆ ಹೋದಾಗ ಹೊರಗಡೆ ನೋಡುವ ಲೌಕಿಕರಿಗೆ ಅಥವಾ ಸಮಾಜಕ್ಕೆ ನಾವು ಶುಭದಂತೆ ಕಾಣ್ತೀವಿ. ಆದರೆ ಭಗವಂತನ ದೃಷ್ಟಿಯಲ್ಲಿ ನಾವು ಪಾಪಗಳೇ ಆಗ್ತದೆ. ಅದರಿಂದ ಅದನ್ನು ಮನಸ್ಸಿನಲ್ಲಿ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕು. ಇಂದ್ರಿಯಗಳನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದಕ್ಕಿಂತ ಮುಖ್ಯವಾಗಿ ಮನಸ್ಸನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕು. ಅದು ಬಹಳ ಮುಖ್ಯವಾದದ್ದು. ಈ ಗುರು ದೇಶ ಅಂತ ಒಂದು ಹೇಳಿದ್ದೀನಿ. ಪಳೆಯಲ್ಲಿ ಅಲ್ಲಿ ಒಂದು ಆಚರಣೆ ಇದೆ. ಸಮಾಜದಲ್ಲಿ ಯಾರಾದರೂ ಕಳಂಕಿತರಾದರೆ ಮಹಿಳೆಯರು ಅವರನ್ನು ಪಬ್ಲಿಕ್ ಸರ್ಕಲ್ನಲ್ಲಿ ನಿಲ್ಲಿಸಿಬಿಟ್ಟು ಎಲ್ಲರೂ ಕೈ ಹೊಡೆಯುವುದು. ಹಾಗೆ ಮಾಡುವಾಗ ದೇಶದಲ್ಲಿ ಅದನ್ನು ಪುರುಷರಿಗೂ ಕೂಡ ಅರ್ಥ ಮಾಡ್ತಾರೆ. ಅಂಥದ್ದೇನಾದರೂ ಬಂದು ಮಾಡಿದ್ರೆ ಅವರಿಗೂ ಮಾಡ್ತಾರೆ, ಅದರಲ್ಲೇನೂ ವ್ಯತ್ಯಾಸ ಏನಿಲ್ಲ. ಒಮ್ಮೆ ಏನಾಯಿತಂತೆ, ಒಬ್ಬ ಯಾರೋ ಒಬ್ಬರು ದುರ್ಬಲರಾದ ಅಮಾಯಕ ಅವಳ ಮೇಲೆ ಏನೋ ಒಂದು ಆಪಾದನೆ ಬಂತು. ಸರಿ ತಗೊಂಡು ಸತ್ಯವನ್ನು ನಿಲ್ಲಿಸಿದ್ರು. ಎಲ್ಲರೂ ಕೈಯಲ್ಲಿ ಹೊಡೆದಿದ್ರು, ಉದ್ಯೋಗರಾದರು. ಆ ಸಮಯ ಸರಿಯಾಗಿ ಆ ಮಾರ್ಗದಲ್ಲಿ ಕ್ರಿಸ್ತ ಬಂದಂತೆ. ಇಬ್ಬರು ದೇಶ ಕ್ರಿಸ್ತ ಬಗ್ಗೆ ಏನು ನಡೀತಾ ಇದೆ ಇಲ್ಲ, ಹೀಗೆ ಹೀಗೆ ಪದ್ಧತಿ. ಹಾಗಾದ್ರೆ ಕೆಲಸ ಮಾಡಿ, ನಿಮ್ಮಲ್ಲಿ ಯಾರು ಯಾವತ್ತೂ ಕೂಡ ಒಂದು ಕ್ಷಣವೂ ಕೂಡ ಮನಸ್ಸಿನಲ್ಲಿಯೂ ಏನು ಅಪರಾಧ ಮಾಡಿಯೋ ಅವರು ಮೊದಲು ಕಲಿತಾರೆ. ಆ ದೃಷ್ಟಿಯಲ್ಲಿ ನಾವು ಪಾಪಿಗಳೇ. ಶೇಕ್ಸ್ಪಿಯರ್ನ ನಾಟಕದಲ್ಲಿ ಹ್ಯಾಮ್ಲೆಟ್ ಅಂತ ಹೇಳಿದ್ರಲ್ಲ, ಅದರಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಇಫ್ ಐ ಯೂಸ್ ಎವ್ರಿ ಮ್ಯಾನ್ ಆಫ್ಟರ್ ಹಿಸ್ ಡೆಸರ್ಟ್, ಹೂ ಶಲ್ ಎಸ್ಕೇಪ್ ದ ವಿಪಿಂಗ್. ಡೆಸರ್ಟ್ ಅಂತ ಹೇಳಿದ್ರೆ ಅದಕ್ಕೆ ಎರಡು ಅರ್ಥ ಉಂಟು. ಒಂದು ಹೊರಗಾಡು ಅಂತ ಹೇಳ್ತಾರೆ, ಡೆಸರ್ಟ್ ಅಂದರೆ ತಿಳಿಸು ಅಂತ ಹೇಳ್ತಾರೆ. ಇನ್ನೊಂದು ಗುಣಾವಗುಣಗಳ ಪರೀಕ್ಷೆ. ನಾನು ಎಲ್ಲರನ್ನು ಕರೆಕ್ಟಾಗಿ ನೋಡಿ ಅವರವರಿಗೆ ತಕ್ಕಂತೆ ಅವರವರಿಗೆ ಗೌರವ ಕೊಡ್ತೀನಿ ಅಂತ ನೀವೇನಾದರೂ ಯೋಚನೆ ಮಾಡಿದ್ರಿ. ಇಫ್ ಐ ಯೂಸ್ ಎವ್ರಿ ಮ್ಯಾನ್ ಆಫ್ಟರ್ ಹಿಸ್ ಡೆಸರ್ಟ್, ಹೂ ಶಲ್ ಎಸ್ಕೇಪ್ ದ ವಿಪಿಂಗ್. ಯಾರು ತಾನೇ ಜಾತಿಯ ಏಟನ್ನು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ? ಹಾಗಾಗಿ 99% ಮನುಷ್ಯರು ಒಂದಲ್ಲ ಒಂದು ಹಂತದಲ್ಲಿ, ಒಂದಲ್ಲ ಒಂದು ಸಂದರ್ಭದಲ್ಲಿ ಮಾನಸಿಕವಾದಂತಹ ಯಾವುದೋ ಒಂದು ಹಾಗೆ ತುಳಿದು ಹೋಗ್ಬಿಡುತ್ತೆ ಕೆಟ್ಟ ಯೋಚನೆ. ಅದಕ್ಕೆ ಮುಖ್ಯವಾಗಿ ಅದನ್ನು ತೆಗೆದುಕೊಳ್ಳಲಿಕ್ಕೆ ಇರುವಂತಹ ಒಂದೇ ಒಂದು ಉಪಾಯ ಅಂತ ಹೇಳಿದರೆ ಭಗವಂತನಿಗೆ ಶರಣ, ಪ್ರತಿಕ್ಷಣ ಸ್ವಸ್ವರೂಪಾನುಸಂಧಾನ ಭಕ್ತಿ ರೀತಿಯಲ್ಲಿ ಪ್ರತಿ ಕ್ಷಣವೂ ನಮ್ಮನ್ನು ನಾವು ಒಳಗಡೆಗೆ ನೋಡಿಕೊಳ್ತಾ ಹೋಗ್ತೀವಿ. ಆ ರೀತಿಯಲ್ಲಿ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಯಾವ ಮೂಢ ಬುದ್ಧಿಯುಳ್ಳ ಮನುಷ್ಯ ಸಮಸ್ತ ಇಂದ್ರಿಯಗಳನ್ನು ಹಠಪೂರ್ವಕವಾಗಿ ಮೇಲ್ನೋಟಕ್ಕೆ ಮಾತ್ರ ಅದನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಂಡು ಮನಸ್ಸಿನಲ್ಲಿ ಆಯಾಯ ಇಂದ್ರಿಯಗಳು ಯಾವುದನ್ನು ಧರಿಸಿದವೋ ಅದರ ಬಗ್ಗೆಯೇ ಒಳಗಡೆ ಆಗುವುದನ್ನು ತಿಳಿದುಕೊಳ್ಳಲಿದ್ದಾನಲ್ಲ, ಅಂತಹವನು ನಿಜವಾಗಿಯೂ ಆಷಾಢ ವ್ಯಕ್ತಿ. ಅವನನ್ನು ಡಾಂಬಿಕ ಅಂತ ಹೇಳ್ತಾರೆ. ಈ ಶ್ಲೋಕದಲ್ಲಿ ಹೇಳ್ತಾರೆ. 7ನೇ ಶ್ಲೋಕದಲ್ಲಿ ಇದು ನಿಷೇಧಾತ್ಮಕವಾಗಿ ಹೇಳಿದ್ದಾನೆ. ಈ ಶ್ಲೋಕ 7ನೇ ಶ್ಲೋಕ ಒಂದು ವಿಧಾಯಕ ಭಾವದಲ್ಲಿ ಹೇಳ್ತಾರೆ. ಎಷ್ಟು ಇಂದ್ರಿಯಾಣಿ ಮನಸಾ ನಿಯಮ್ಯ ಆರಭತೆ. ಅರ್ಜುನ, ಹೇ ಅರ್ಜುನ, ಯಾರು ಯಾವ ಪುರುಷನು ಮನಸ್ಸಿನಿಂದ ಇಂದ್ರಿಯಾಣಿ ನಿಯಮ್ಯ, ಇಂದ್ರಿಯಗಳನ್ನು ಸಂಪೂರ್ಣವಾಗಿ ಕಂಟ್ರೋಲ್ನಲ್ಲೇ ಇಟ್ಟುಕೊಂಡು, ಇದು ಕಡೋಪನಿಷತ್ತಿನಲ್ಲಿ ಬರುವ ಆ ಒಂದು ಶ್ಲೋಕವನ್ನು ನಾವು ಇಂದ್ರಿಯಾಣಿ ಪರಾನ್ಯಾಹಂ. ಶರೀರದಲ್ಲಿ ಇಂದ್ರಿಯಗಳೇ ಅತ್ಯಂತ ಶ್ರೇಷ್ಠವಾದದ್ದು. ಇಂದ್ರಿಯಗಳು ಇಲ್ಲ ಅಂತ ಹೇಳಿದ್ರೆ ನಾವು ಏನು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ. ನಾವು ಯಾರಾದ್ರೂ ಹೆಸರು ಬರೆಯುವಾಗ ಶ್ರೀ ಅಂತೇಳಿ ಹಾಕ್ತೀವಿ ಅಲ್ವಾ? ಶ್ರೀಮತಿ ಶ್ರೀ ಅಂತ ಹೇಳಿ. ಆ ಶ್ರೀ ಅಂತ ಹೇಳುವುದಕ್ಕೆ, ಶ್ರೀಮತಿ ಅನ್ನುವುದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಸರ್ವ ಇಂದ್ರಿಯಗಳು ಪರಿಪೂರ್ಣವಾಗಿ ಸರ್ವಾಂತ ಪರಿಪೂರ್ಣನಾಗಿ ಇರುವಂತಹ ವ್ಯಕ್ತಿಯನ್ನು ಮಾತ್ರವೇ ಶ್ರೀ ಅನ್ನುವಂತಹ ಪದದಿಂದ ಸಂಬೋಧನೆ ಮಾಡಿ ಅದನ್ನು ಸೇರಿಸಿ ಕರೆಯುವುದು ಅಂತ ಹೇಳಿ ಹಿಂದಿನವರು ಮಾಡಿ
ಕರ್ಮೇಂದ್ರಿಯೈ, ಕರ್ಮೇಂದ್ರಿಯಗಳಿಂದ ಮನಸ್ಸನ್ನು ಸಂಪೂರ್ಣವಾಗಿ ಆ ಕರ್ಮೇಂದ್ರಿಯಗಳನ್ನು ಮನಸ್ಸಿನ ವಶಕ್ಕೆ ಕೊಟ್ಟುಕೊಂಡು, ಮನಸ್ಸೆಂಬ ಹರ್ಥ ಅಲ್ವಾ, ಮನಃ ಪ್ರಗ್ರಹ ಏವಚ, ಅದು ಗೀತೆಯಲ್ಲೂ ಬರ್ತದೆ, ಮನಃ ಪ್ರಗ್ರಹ ಏವಚ. ಆ ರೀತಿಯಲ್ಲಿ ಕಠೋಪನಿಷತ್ತಿನಲ್ಲಿ ಹೇಳುವ ಮಾತು, ಇಂದ್ರಿಯಾಣಿ ಪರಾಜ್ಞಾಹಂ ಇಂದ್ರಿಯೇಭ್ಯ ಪರಂ ಮನಃ ಮನಸ್ಸಸ್ತು ಪರಾವೃತ್ತಿ ಯೋ ಬುದ್ಧೇ ಪರತಸ್ತು ಸಹ ಅನ್ನುವ ಮಾತು. ಆ ರೀತಿಯಲ್ಲಿ ಯಾವ ಪುರುಷನು ಮನಸ್ಸಿನಿಂದ ಇಂದ್ರಿಯಗಳನ್ನು ಕಂಪ್ಲೀಟಾಗಿ ವಶಪಡಿಸಿಕೊಂಡು ಅನಾಸಕ್ತನಾಗಿ, ಆಸಕ್ತಿ ಇಲ್ಲದೆ, ಅಟ್ಯಾಚ್ಮೆಂಟ್ ಏನೂ ಇಲ್ಲದೆ ಸಮಸ್ತ ಇಂದ್ರಿಯಗಳ ಮೂಲಕ ಕರ್ಮಯೋಗದ ಆಚರಣೆಯನ್ನು ಮಾಡ್ತಾನೋ, ಕರ್ಮಯೋಗಂ ಆಚರತಿ ಸಹ ವಿಶಿಷ್ಟತೆ, ಅವನು ಶ್ರೇಷ್ಠನಾಗಿದ್ದಾನೆ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ, ಅವನ ಮನಸ್ಸಿನಲ್ಲಿ ಏನು ಯೋಚನೆ ಮಾಡ್ತಾನೋ ಅದನ್ನೇ ಬಾಯಲ್ಲಿ ಹೇಳ್ತಾನೆ, ಅದನ್ನೇ ಕೈಯಲ್ಲಿ ಮಾಡ್ತಾನೆ. ಹಾಗಾಗಿ ಇದು ಇಂದಿನ ಶ್ಲೋಕ ನಿಷೇಧಾತ್ಮಕವಾದ ಒಂದು ಅರ್ಥವನ್ನು ಹೇಳುವುದನ್ನ ಇದರಲ್ಲಿ ಒಂದು ವಿಧಾಯಕವಾದ ಅರ್ಥವನ್ನು ಹೇಳಿ ಈ ರೀತಿಯಲ್ಲಿ ಇರಬೇಕು ಅಂತ, ನಿಜವಾದ ಕರ್ಮಯೋಗ ಅಂತಂದರೆ ಇದು ಅಂತ ಹೇಳ್ತಾ ಇದ್ದಾರೆ. 8ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ನಿಯತಂ ಕುರು ಕರ್ಮತ್ವ ಕರ್ಮಜ್ಞಾಯೋ ಹಿ ಅಕರ್ಮಣಃ ಶರೀರಯಾತ್ರಾನುಚತೆ ನ ಪ್ರಸಿದ್ಧೇ ಅಕರ್ಮಣಃ. ಇಲ್ಲಿ ಎರಡಾಗಿ ಅಕರ್ಮಣಃ ಅನ್ನೋ ಪದವನ್ನು ಹೇಳ್ತಾರೆ. ಮೊದಲನೇ ಶ್ಲೋಕದ ಕೊನೆಯಲ್ಲೂ ಕೂಡ ಯಾರೋ ಹಿ ಅಕರ್ಮಣಃ ಅಂತ ಹೇಳ್ತಾನೆ, ನ ಪ್ರಸಿದ್ಧಿಯೇ ಅಕರ್ಮಣಃ ಅಂತ ಹೇಳ್ತಾನೆ. ಆದ್ದರಿಂದ ಅರ್ಜುನ, ನೀನು ನಿಹಿತವಾದ ರೀತಿಯಲ್ಲಿ ಅಂದರೆ ಶಾಸ್ತ್ರ ವಿಹಿತವಾದ ಕರ್ತವ್ಯ ಕರ್ಮವನ್ನು ನಿರಂತರವೂ ಮಾಡಲೇಬೇಕು. ಇದು ಅರ್ಜುನನಿಗೆ ಆ ಸಂದರ್ಭದಲ್ಲಿ ಹೇಳಿದ್ದು ಯುದ್ಧ ಮಾಡಬೇಕಾದಂಥ ಒಂದು ಕರ್ತವ್ಯ ಕರ್ಮ. ವರ್ಣಾಶ್ರಮ ಧರ್ಮ ಪದ್ಧತಿಯಂತೆ ಕ್ಷತ್ರಿಯನಿಗೆ ಯುದ್ಧ ಮಾಡಬೇಕಾದಂಥ ವರ್ಣಾಶ್ರಮ ಧರ್ಮದ ಕರ್ತವ್ಯ. ಅದೇ ರೀತಿ ಬೇರೆ ಬ್ರಾಹ್ಮಣನಿಗೆ ಜ್ಞಾನವನ್ನು ಸಂಪಾದನೆ ಮಾಡಬೇಕು, ಜ್ಞಾನವನ್ನು ಹಂಚಿಕೊಳ್ಳಬೇಕು. ಸ್ವಾಧ್ಯಾಯ ಜ್ಞಾನ ಯಜ್ಞ ಇದು ಎರಡೂ ಕೂಡ ಬ್ರಾಹ್ಮಣನಿಗೆ ಹೇಳಿದರು. ಇದು 11ನೇ ಅಧ್ಯಾಯಕ್ಕೆ ಹೋದಾಗ ಅಲ್ಲಿ ಕ್ಷತ್ರಿಯ, ವೈಶ್ಯ ಮತ್ತು ಬ್ರಾಹ್ಮಣ, ಶೂದ್ರ ಈ 4 ಜನರ ಕರ್ತವ್ಯಗಳು ಏನು ಅನ್ನೋದನ್ನು ಸ್ಪಷ್ಟವಾಗಿ ಕೃಷ್ಣ ಇನ್ನೊಂದು ಹೇಳ್ತಾರೆ. ಆದ್ದರಿಂದ ನಿನಗೆ ನಿಯತವಾದಂತಹ ಶಾಸ್ತ್ರ ವಿಹಿತವಾದಂತಹ ಕರ್ಮವನ್ನು ನೀನು ನಿರಂತರವೂ ಮಾಡ್ತಾನೇ ಇರಬೇಕು. ಯಾಕೆ ಅಂದರೆ ಕರ್ಮ ಜ್ಯಾಯ ಈ ಅಕರ್ಮಣ, ಕರ್ಮ ಮಾಡದೇ ಇರುವವನಿಗಿಂತ ನಿಯತವಾಗಿ ಕರ್ಮ ಅದಕ್ಕೆ ಏನು ಫಲ ಸಿಗುತ್ತೋ ನೋಡ್ಕೋ. ಇಲ್ಲಿ ಕರ್ಮಣ್ಯೇ ಮಾಡಿಕಾರಸ್ಥೆ ಮಾ ಫಲೇಶು ಕದಾಚನ ಅನ್ನುವ ಶ್ಲೋಕವನ್ನು ನಾವೆಲ್ಲ ಹೇಳ್ಕೊಂಡು, ಅಲ್ಲಿ ಮಾ ಫಲೇಶು ಕದಾ ಫಲ ಬೇಡ ಅಂತ ಹೇಳಿ ಯಾರು ಕರ್ಮ ಮಾಡ್ತಾರೆ, ಅಲ್ಲಿ ಅರ್ಜುನನಿಗೆ ಹೇಳಿದ ಆ ಸಂದರ್ಭ ಹೇಗಿತ್ತು, ನೀವು ಗೆಲ್ತಿಯೋ ಬಿಡ್ತೀಯೋ ಗೊತ್ತಿಲ್ಲ, ನೀವು ಯುದ್ಧ ಮಾಡಬೇಕಾಗುತ್ತೆ. ನಿಮ್ಗೆ ಕರ್ಮಣ್ಯೇವ ಅಧಿಕಾರಸ್ಥೆ, ನಾವು ಹಾಗೆಯೇ ಸಮಾಜ ಹಿತವಾದ ಕೆಲಸವನ್ನು ಮಾಡುವಾಗ ಅದರಿಂದ ನನಗೆ ಏನು ಪ್ರಯೋಜನ ಅನ್ನೋದನ್ನು ನೋಡದೆ ಸಾಧ್ಯವಾದ ಮಟ್ಟಿಗೆ ನಮ್ಮನ್ನು ನಾವು ಅದರಲ್ಲಿ ತೊಡಗಿಸಿಕೊಳ್ಳಬೇಕು. ಇಲ್ಲಿ ಕರ್ಮ ಮಾಡದೇ ಇರುವುದಕ್ಕಿಂತ ಕರ್ಮ ಮಾಡುವುದು ಶ್ರೇಷ್ಠವಾದ. ಕರ್ಮ ಮಾಡದೇ ಹೋದರೆ ಶರೀರ ಯಾತ್ರಾವಿಕತೆ ನ ಪ್ರಸಿದ್ಧಿಯೇನು ಅಕರ್ಮಣ. ಕರ್ಮ ಮಾಡದೇ ಹೋದರೆ ಶರೀರ ಯಾತ್ರೆಯೂ ಆಗುವುದಿಲ್ಲ. ಶರೀರ ಯಾತ್ರೆ ಆಗುವುದೇನು? ಕಣ್ಣು ಮಿಡಿಸದೆ ಹೋದರೆ, ಕಣ್ಣು ಮುಚ್ಚಿಕೊಂಡೇ ಇದ್ದರೆ ನಮಗೆ ಕಣ್ಣು ಕಾಣುತ್ತಾ? ಮೂಗು ಹಿಡ್ಕೊಂಡ್ರೆ ಉಸಿರಾಡದೆ ಹೋದರೆ ಪ್ರಾಣ ಆಗುತ್ತಾ? ಕಿವಿಯಿಂದ ನಾವು ಕಿವಿ ಕೇಳದೆ ಹೋದರೆ ಬೇರೆಯವರು ಆಡಿದ ಮಾತು ಕೇಳುತ್ತೆ ನಮಗೆ. ಅದೇ ರೀತಿ ಪ್ರತಿಯೊಂದೂ ಶರೀರ ಯಾತ್ರಾ ಮುಂಚೆ ನ ಪ್ರಸಿದ್ಧಿಯೇ ಅಕರ್ಮಣ. ಇಲ್ಲಿ ಆಯುರ್ವೇದಕ್ಕೆ ಸಂಬಂಧಪಟ್ಟಂತಹ ಒಂದು ಗ್ರಂಥ ಹೇಳುತ್ತದೆ, ನಾವು ಶರೀರದಲ್ಲಿ ನಡೆಯುವಂತಹ ಕ್ರಿಯಾಕರ್ಮಗಳನ್ನು 3 ರೀತಿಯಲ್ಲಿ ಅವುಗಳ ವೇಗವನ್ನು ಕಲಿಬೇಕು. ಹಾಗೆಯೇ ಇಚ್ಛಾಂಶೇಷಾಂ ಅನುತ್ಪತ್ತಿ ವೇಗಾನ್ ಏತಾನ್ ನ ಧಾರಯೇ ಎನ್ನುವ ಮಾತನ್ನು ಹೇಳ್ತಾರೆ. ಅಂದರೆ ಈ ವಿಚಾರಗಳಲ್ಲಿ ನಿಮ್ಮ ಇಚ್ಛೆಯನ್ನು ನೀವು ಉತ್ಪತ್ತಿ ಮಾಡಲಿಕ್ಕೆ ಅವಕಾಶ ಕೊಡಬಾರದು. ಈ ವೇಗಗಳನ್ನೆಲ್ಲ ನೀವು ತಡಿಬೇಕು. ಅದನ್ನು ಹೇಳಿಬಿಟ್ಟು ಇನ್ನು ಕೆಲವು ವೇಗಗಳಿದೆ ಶರೀರದಿಂದ ಹೊರಡುವಂತಹ ವೇಗಗಳು, ಅವುಗಳನ್ನು ತಡಿಬಾರದು. ಉದಾಹರಣೆ
ಉದಾಹರಣೆಗೆ ಸೀನುವುದು, ಕೆಮ್ಮುವುದು, ಜಲಬಲ ವಿಸರ್ಜನೆ ಆಗಿರುವುದು, ಇದನ್ನೆಲ್ಲ ತಡಿಬಾರದು. ಬಹಳ ಸುಂದರವಾಗಿ ಹೇಳ್ತಾರೆ ಆ ಗ್ರಂಥದಲ್ಲಿ. ಜೀವಿತಾವಸ್ಥೆಯಲ್ಲಿ ಹಾಗೂ ಮರಣದ ಅನಂತರ ಜನ್ಮಾಂತರದಲ್ಲಿ ಯಾವ ಮನುಷ್ಯನು ತನ್ನ ಹಿತವನ್ನು ನಿಜವಾಗಿಯೂ ಬಯಸುತ್ತಾನೆಯೋ ಅವನು ನಿಷಿದ್ಧವಾದ ಮನಸ್ಸು, ಶರೀರ ಮತ್ತು ಮಾತಿನ ಅವಿವೇಕ ಕಾರ್ಯಗಳ ಧಾರಣೆಯನ್ನು ತಡೆಯಬೇಕು. ಸರಿಯಾದ ರೀತಿಯಲ್ಲಿ ಅವರನ್ನು ಕಂಟ್ರೋಲ್ ಮಾಡಬೇಕು. ಶಾರೀರಿಕ ಧಾರಣೆಯ ವೇಗಗಳು, ಅದು 3 ರೀತಿಯಲ್ಲಿ ಆ ಧಾರಣೆಯ ವೇಗ. ಶಾರೀರಿಕ ಧಾರಣೆಯ ವೇಗಗಳು ಇನ್ನೊಬ್ಬರಿಗೆ ಪೀಡೆ ನೀಡುವ ಯಾವುದೇ ಶಾರೀರಿಕ ಕೆಲಸಗಳನ್ನು ನಾವು ಮಾಡ್ತೀವಿ. ಹಿಂಸೆ, ಕಳ್ಳತನ, ತಲಸಾರೋಹಣ. ಈ ತಲಸಾರೋಹಣ ಅಂತ ಹೇಳುವುದು ವೇದದಲ್ಲಿ ಬರುವಂತಹ ಒಂದು ತಲಸಾರೋಹಣ ಅಂತ ಹೇಳಿ ಸಪ್ತ ಮರ್ಯಾದೆಗಳನ್ನು ದಾಟಬಾರದು ಅಂತ ವೇದ ನಮಗೆ ಒಂದು ನಿಯಮವನ್ನು ಕೊಡುತ್ತೆ. ಅದರಲ್ಲಿ ಈ ತಲಸಾರೋಹಣ ಕೂಡ ಬರುತ್ತೆ. ಇದನ್ನೆಲ್ಲ ನಾವು ಶಾರೀರಿಕ ಧಾರಣೆಯ ವೇಗವಿರಲಿ, ಇದನ್ನೆಲ್ಲ ತಡೆಯಬೇಕು. ಎರಡನೇದು ವಾಕ್ ಧಾರಣೆಯ ವೇಗಗಳು. ಅತ್ಯಂತ ಕಠೋರವಾದ ಮುಖ. ಅವರು ಮುಖ ನೋಡಿದ್ರೆ ಮಾತಾಡೋಣ ಮುಖ ಆಗಿದೆ, ಏನೋ ತಲೆ ಮೇಲೆ ಬಿಟ್ಟಾಗಿ ಮಾಡಿರ್ತಾರೆ, ಹಾಗಿರಬಾರದು ಅನ್ನುವ ಮಾತನ್ನ ನಾವು ನೋಡ್ತೀವಿ. ಕಠೋರವಾದ ಮುಖ, ಇನ್ನೊಬ್ಬರನ್ನು ಚುಚ್ಚುವ ವ್ಯಕ್ತಿಯದ ಮಾತು ಯಾವಾಗಲೂ ಏನು ಮಾತನಾಡಿದ್ರು ದೊಡ್ಡವಾದವನ್ನು ಇಟ್ಟು ಮಾತುಗಳೇ ಮುಟ್ಟುವುದು. ಅದರಿಂದ ಅದು ತಪ್ಪು. ಅಪ್ರಾಸಂಗಿಕವಾದ ಮಾತು, ಪ್ರಸಕ್ತಿ. ಏನೋ ಮಾತಾಡ್ತಾ ಇರ್ತಾರೆ, ನಾವು ಹೋಗುತ್ತೇವೆ, ಅಪ್ರಾಸಂಗಿಕವಾದ ಮಾತನಾಡಿದರೆ ಅದು ಎಷ್ಟು ಆಭಾಸವಾಗ್ತದೆ. ಅಪ್ರಸ್ತುತ ಪ್ರಶ್ನೆ ಅಂತ ಒಂದು ಅಷ್ಟಾವಧಾನದಲ್ಲಿ ಅಷ್ಟಾವಧಾನ ಯಾರಾದರೂ ನೋಡಿದಿರ? ಅದರಲ್ಲಿ ಅಪ್ರಸ್ತುತ ಪ್ರಶ್ನೆ ಕೇಳಿಗೆ ಒಬ್ಬ ಶಿಕ್ಷಕ ಇರ್ತಾರೆ. ಅವರು ಸೀರಿಯಸ್ ಆಗಿ ನಮ್ಮ ಅವಧಾನಗಳು ಗಂಭೀರವಾಗಿ ಯಾವುದೋ ಛಂದಸ್ಸಿನಲ್ಲಿ, ಕಷ್ಟವಾದ ಛಂದಸ್ಸಿನಲ್ಲಿ ಶ್ಲೋಕ ನಿರ್ಮಾಣ ಮಾಡಲಿಕ್ಕೆ, ರಚನೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರುವಾಗ ಇವನೇನೋ ಬೇಡದೇ ಇರೋ ಪ್ರಶ್ನೆ ಆ ರೀತಿ ಅದನ್ನು ತಡಿಬಾರದು. ಅದು ಉತ್ತರ ಕೊಟ್ಟು ನಮಗೆ ಆ ರೀತಿ ಅಪ್ರಾಸಂಗಿಕವಾಗಿ ಮಾತನಾಡಬಾರದು. ಇವೆಲ್ಲ ವಾಕ್ ಧಾರಣೀಯ ವೇಗ. ಇನ್ನು ಮಾನಸಿಕ ಧಾರಣೀಯ ವೇಗಗಳು ಲೋಭ, ಶೋಕ, ಮೋಹ, ಭಯ, ಕ್ರೋಧ, ಅಹಂಕಾರ, ನಿರ್ಲಜ್ಜತೆ, ಈರ್ಷ್ಯೆ, ಅತಿರಾಗ. ಅತಿರಾಗ ಅಂದ್ರೇನು? ಅನುರಾಗ ನಮ್ಮ ಮಾತು ಕೇಳಿದ್ವಿ ಅಲ್ವಾ, ಅದಕ್ಕೆ ಸಂಪೂರ್ಣ ಅಷ್ಟೇ. ಅತಿರಾಗ, ಅತಿರಾಗ, ಅಭಿದ್ಯಾ. ಅಭಿದ್ಯಾ ಅಂತ ಹೇಳಿದ್ರೆ ಇನ್ನೊಬ್ಬರ ಸಂಪತ್ತಿಗಾಗಿ ಆಸೆ ಪಡುತ್ತೆ. ಅವರ ಹತ್ರ ಅಷ್ಟಿದೆ, ಇಷ್ಟಿದೆ, ಇದೇ ಯೋಚನೆ ಮನಸ್ಸಿನಲ್ಲಿ, ಬೇರೆ ಏನೂ ಇಲ್ಲ. ಪಕ್ಕದ ಮನೆಯವರು ಹೂವಿನ ತಗೊಂಡು ಕೂಡ ಬರೀ ಪಶ್ಯಂತಂ ಸರ್ವೈವ ದರಿದ್ರತೆ ಅಂತ ನಾವು ವ್ಯಾಕರಣ ಪಾಠ ಮಾಡುವಾಗ ಹೇಳ್ಕೊಡ್ತಾ ಇದ್ದೀವಿ. ಮೇಲೆ ನೋಡ್ತಾ ಹೋದರೆ ಈ ಪ್ರತಿಯೊಬ್ಬರು ದರಿದ್ರತೆ ಅಲ್ವಾ? ಆ ರೀತಿಯಲ್ಲಿ ಅಭಿದ್ಯ, ಇನ್ನೊಬ್ಬರ ಸಂಪತ್ತಿಗಾಗಿ ಕುದಿಯುವುದು, ಹಾತೊರೆಯುವುದು ಎರಡೂ ಕೂಡ ಮಾಡ್ತಾರೆ. ಇದನ್ನೆಲ್ಲ ತಡಿಬೇಕು. ಮತ್ಸರ, ದ್ವೇಷ ಇವೆಲ್ಲವನ್ನು ಕೂಡ ನಿಯಂತ್ರಿಸುವುದು. ಈ ತರಹದ ಆ ಧಾರಣೀಯ ವೇಗಗಳನ್ನು ತಡೆದು ಆ ನಿಯಮಗಳನ್ನು ಯಾರು ಪಾಲಿಸುತ್ತಾರೋ ಆ ಮನುಷ್ಯನ ಕಾಯ ಮತ್ತು ವಾಕ್ ಮತ್ತು ಮನಸ್ಸಿನ ಕರ್ಮಗಳು ಪಾಪರಹಿತವಾಗುತ್ತವೆ ಅಂತ ಶಾಸ್ತ್ರದಲ್ಲಿ. ಆ ರೀತಿಯಲ್ಲಿ ನಾವು ಒಂದು ಕೆಲಸ ನಾವು ಯೋಚನೆ ಮಾಡಬೇಕಾದರೂ ಕೂಡ ಅಲ್ಲಿ ನಮ್ಮ ಕರ್ಮ ಇದ್ದೇ ಇದೆ. ಮನಸ್ಸು ಕೆಲಸ ಮಾಡಬೇಕು. ಮನಸ್ಸು ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡುವುದು ಮನಸ್ಸಿನ ಕೆಲಸ. ಆ ರೀತಿಯಲ್ಲಿ ಮಾಡದೆ ಹೋದರೆ ಒಳ್ಳೆ ಕೆಲಸ, ಒಳ್ಳೆ ಯೋಚನೆ ಮಾಡಬೇಕು. ಶರೀರ ಯಾತ್ರಾ ವಿಚತೆ ನ ಪ್ರಸಿದ್ಧಿಯೇನ ಅಕರ್ಮಣ. ಅಕರ್ಮನಾದವನಿಗೆ ಏನು ಮಾಡುವುದಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಕೂತವನಿಗೆ ಶರೀರ ಯಾತ್ರೆಯೂ ನಡೆಯುವುದು. ಕರ್ಮಯೋಗಿಯಾಗಿ ಅವಭೂತದಿಂದ ಇರುವವನಿಗೂ ಕೂಡ ಜಲಬಲ ವಿಸರ್ಜನಾದಿಗಳನ್ನು ಮಾಡಲೇಬೇಕಲ್ವೇ? ಶರೀರದಿಂದ ಸಹಜವಾಗಿ ಹೊರಡುವಂತಹ ಆ ಎಲ್ಲ ವೇಗಗಳನ್ನು ತಡಿಲೇಬೇಕು. ಆ ರೀತಿಯಲ್ಲಿ ಅಪಾರವಾಗಿ ತಡಿಬಾರದು. ಕೆಮ್ಮು ಬಂದರೆ ತಡಿಬಾರದು, ಸೀನು ಬಂದರೆ ತಡಿಬಾರದು, ಕಣ್ಣಿನಲ್ಲಿ ಏನಾದರೂ ಬಂದರೆ ಅದನ್ನು ತಡಿಬಾರದು, ಕಿವಿಯಲ್ಲಿ ಏನಾದರೂ ಬಂದರೆ ಅದನ್ನು ತಡಿಬಾರದು. ಇದೆಲ್ಲ
ಆಯುರ್ವೇದಕ್ಕೆ ಸಂಬಂಧಪಟ್ಟದ್ದು. ಶರೀರ ನಿಮಗೆ ಸ್ವಸ್ಥವಾಗಿ ಇರಬೇಕು ಅಂದರೆ ಆರೋಗ್ಯದ ಲಕ್ಷಣಗಳು ಅದನ್ನು ಹೇಳ್ತಾ ಈ ಮಾತನ್ನು ಅಲ್ಲಿ ಹೇಳ್ತಾರೆ. ಆ ರೀತಿಯಲ್ಲಿ ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋ ಹಿ ಅಕರ್ಮಣ ಶರೀರ ಯಾತ್ರಾಪಿತತೆ ನ ಪ್ರಸಿದ್ಧೇ ಅಕರ್ಮಣ. ನಾವು ಹಿಂದೆ 2ನೇ ಅಧ್ಯಾಯದಿಂದ ಓದಿದ್ದೀವಿ. ಕರ್ಮ, ಅಕರ್ಮ, ವಿಕರ್ಮ ಅಲ್ವಾ? ಇಲ್ಲೂ ಕೂಡ ಕರ್ಮದ ಬಗ್ಗೆ 8 ಶ್ಲೋಕಗಳಲ್ಲಿ ಹೇಳಿದ್ದಾರೆ. ಅಕರ್ಮದ ಬಗ್ಗೆಯೂ ಹೇಳ್ತಾರೆ, ವಿಕರ್ಮದ ಬಗ್ಗೆಯೂ ಹೇಳ್ತಾರೆ. ಈ ಅಧ್ಯಾಯದ ಹೆಸರೇ ಕರ್ಮಯೋಗ. ಇದನ್ನೇ ದೇವಿಜಿಯವರು ಸ್ವಧರ್ಮಯೋಗ ಅಂತ ಹೇಳ್ತಾರೆ. ದೇವಿಜಿಯವರು ಈ ಸಂದರ್ಭದಲ್ಲಿ ನಾವೆಲ್ಲ ಗಮನ ಇಟ್ಟುಕೊಂಡು ಹೋಗಬೇಕಾದಂತಹ ಒಂದು 4 ಮಾತನ್ನು ಹೇಳ್ತಾರೆ. ಬಹಳ ಸುಂದರವಾಗಿ ಹೇಳಿದ್ದಾರೆ. ಕರ್ಮಯೋಗವನ್ನು ನಾವು ಮುಂದಕ್ಕೆ ತಗೊಂಡು ಹೋಗುವ ಮೊದಲು ಈ ವಿಚಾರಗಳನ್ನು ಮನಸ್ಸಿಗೆ ತಗೊಂಡ್ರೆ ಆ ಕರ್ಮ, ಅಕರ್ಮ, ವಿಕರ್ಮ, ಯಾವ್ಯಾವ ಕರ್ಮ ಏನು ಇದರ ಒಂದು ಸಂಪೂರ್ಣ ಸ್ಥೂಲವಾದಂತಹ ಒಂದು ವಿಚಾರ ನಮ್ಮ ಮನಸ್ಸಿನಲ್ಲಿ ನಿಲ್ಲುವುದು. ಅದು ಹೇಳ್ತಾರೆ ಕರ್ಮದ ಈ ಅಧ್ಯಾಯದ ಮುಖ್ಯವಾದಂತಹ ವಿಚಾರಗಳು ಆ ಕರ್ಮದ ಅನಿವಾರ್ಯತೆ. ಸಕಲ ಭೂತ ಸಹಕಾರ ಕರ್ಮ ಮಾಡ್ತಾರೆ. ಯಾವ ಕರ್ಮ ಮಾಡ್ತಾ ಅನ್ನೋದನ್ನು ಮುಂದೆ ಹೇಳ್ತಾರೆ. ಅಸಕ್ತ ಕರ್ಮ ಅಕರ್ಮ, ಅಸಕ್ತ ಕರ್ಮ, ಜ್ಞಾನಿಯ ಕರ್ಮ ಅಂದರೆ ಸಾಮಾನ್ಯರಾದ ಎಲ್ಲರ ಕರ್ಮ. ಜ್ಞಾನ ಮತ್ತು ಕರ್ಮಗಳ ಸಂಬಂಧ ಸ್ವಧರ್ಮ ಕರ್ತವ್ಯ. ಹೀಗೆ ಹೇಳ್ತಾ ಅವರು ಮಾತನ್ನು ಹೇಳ್ತಾರೆ. ಈ ಸಂಧಿಯಲ್ಲಿ ಅಂದರೆ ಈ ಅಧ್ಯಾಯದಲ್ಲಿ ಕರ್ಮ ಶಬ್ದದ ಅರ್ಥವನ್ನು ನಾವು ಸ್ವಲ್ಪ ಮಟ್ಟಿಗೆ ವಿಶದಪಡಿಸಿಕೊಳ್ಳುವುದು ಅವಶ್ಯ. ಕರ್ಮ ಎಂದರೆ ಕೆಲಸ. ನಮಗೆಲ್ಲ ಗೊತ್ತಿರುವ ಶಬ್ದ ಅಲ್ವಾ? ಯಾವುದಾದರೂ ಕೆಲಸ, ಕರ್ಮ, ಕಾರ್ಯ, ಕೃತಿ, ಕೃತ್ಯ, ಕರ್ತವ್ಯ, ಕರಣ, ಕಾರಣ, ಕ್ರಿಯೆ, ಆಕಾರ, ವಿಕಾರ, ಪ್ರಕಾರ, ನಾವು ಕರ್ಮಣ್ಯ ಮಾಡಿದಾರತೆ ಮಾಬರೇ ಗದಾಗನ ಅಂತ ಯಾರು ಗೊತ್ತಿದ್ದೇರೋ ಅಂತ ಒಂದು ಶ್ಲೋಕ ಹೇಳ್ಬಿಟ್ಟು ಹೋಗ್ಬೋದು. ಈಗ ಚೆನ್ನಾಗಿ ಓದ್ಕೊಂಡಿದ್ದಾರೆ, ಭ್ರಮೆ, ಮಿಥ್ಯಾಚಾರ ಅಲ್ವಾ? ಇಷ್ಟೂ ವಿಚಾರಗಳು ನಮಗೆ ಗೊತ್ತಿರಬೇಕು. ಇವೆಲ್ಲವೂ ಕೂಡ ಒಂದೇ ಬುಡಕಟ್ಟಿನಿಂದ ಬಂದಿರುವ ಪದಗಳು, ಮಾತುಗಳು. ಈ ಮಾತುಗಳಲ್ಲಿ ಕರ್ಮ ಎಂಬುದು ಶಾಸ್ತ್ರ ಪರಿಭಾಷೆಯಲ್ಲಿ ಹೆಚ್ಚು ಬಳಕೆಯಿದೆ. ಶಾಸ್ತ್ರ ಪರಿಭಾಷೆ ಅಂತ ಹೇಳಿದರೆ ಯಾವುದು? ನಾವೀಗ ಸಾಮಾನ್ಯವಾಗಿ ಸತ್ಕರ್ಮಗಳನ್ನು ಮಾಡ್ತೀವಿ ಅಲ್ವಾ? ಸತ್ಕರ್ಮವನ್ನು ಮಾಡಿದಾಗ ವೇದೋಕ್ತ ಕರ್ಮಗಳು ಅಂತ ಹೇಳ್ತೀವಿ. ಎಲ್ಲರಿಗೂ ಇದೆ, ದ್ವಿಜರಿಗೆಲ್ಲ ಇದೆ. ದ್ವಿಜರು ಅಂದರೆ 3 ವರ್ಗಗಳು, ಅದರಿಂದ ಎಲ್ಲರಿಗೂ ಇದೆ. ಅದು ಶಾಸ್ತ್ರ ಪರಿಭಾಷೆಯಲ್ಲಿ ಹೆಚ್ಚು ಬಳಕೆಯಿದೆ. ಈ ಪಾರಿಭಾಷಿಕ ಶಬ್ದಗಳು, ಅರ್ಥಗಳು ಅದಕ್ಕೆ ಅನೇಕವಾಗಿವೆ. ಕೆಲವೊಂದು ನಾವು ಇಲ್ಲಿ ಗಮನಿಸಬಹುದು. ಕರ್ಮ ಮೊದಲು 2 ವಿಧ. ಒಂದು ಪ್ರಾಕೃತ ಕರ್ಮ, ಇನ್ನೊಂದು ಸ್ವಕೃತ ಕರ್ಮ. ಪ್ರಾಕೃತ ಕರ್ಮ ಅಂತ ಹೇಳಿದ್ರೆ ಪ್ರಾಣಿಯಿಂದ ಅಪ್ರಯತ್ನವಾಗಿ ನಡೆಯುವ ಕೆಲಸ. ಉಸಿರಾಡುವುದು, ಶರೀರ ಯಾತ್ರಾಚರಣೆ, ನ ಪ್ರಸಿದ್ಧಿಯೇ ಅಕರ್ಮಣ ಅಂತ ಹೇಳಿಕೊಳ್ಳುವುದರಿಂದ ಅದಕ್ಕೆ ಇಲ್ಲಿ ಸರಿಯಾದ ರೀತಿಯಲ್ಲಿ ಅನ್ವಯ ಸಿಗುತ್ತದೆ. ಉಸಿರಾಡುವುದು, ರೆಪ್ಪೆ ಬಡಿಯುವುದು, ಆಕಳಿಕೆ, ತೇಗು, ಹಸಿವಾಗುವುದು, ನಿದ್ರೆ, ಜಲಬಲ ವಿಸರ್ಜನಾದಿಗಳು ಇತ್ಯಾದಿ ದೈಹಿಕ ಕಾರ್ಯಗಳು ಸ್ವಾಭಾವಿಕವಾದವು ಎಲ್ಲರಿಗೂ. ಇವು ಎಂಥ ಜ್ಞಾನಿಗೂ ತಪ್ಪಿದ್ದಲ್ಲ. ಇವುಗಳನ್ನು ಒಟ್ಟಿನಲ್ಲಿ ಪ್ರಾಣಕ್ರಿಯೆಗಳು ಕರ್ಮ ಅಂತ ಕರೀತಾರೆ. ಸ್ವಕೃತ ಕರ್ಮಗಳು 2 ಪ್ರಾಕೃತ ಕರ್ಮ, ಸ್ವಕೃತ ಕರ್ಮ. ಸ್ವಕೃತ ಕರ್ಮಗಳು ಮನುಷ್ಯನು ಬುದ್ಧಿಪೂರ್ವಕವಾಗಿ ಮಾಡುವ ಕೆಲಸ. ಇವು 2 ವಿಧ. ಮತ್ತೆ ಸತ್ಕರ್ಮ, ದುಷ್ಕರ್ಮ. ಸತ್ಕರ್ಮವೆಂಥದ್ದು, ದುಷ್ಕರ್ಮವೆಂಥದ್ದು ಎಂಬ ವಿವರಣೆಯನ್ನು ಅಧ್ಯಾಯದ ಮುಂದೆ ಹೋದಂತೆ ಅದು ತಾನೇ ನಮಗೆ ಗೊತ್ತಾಗ್ತಾ ಹೋಗುತ್ತದೆ ಅಂತ ಅಲ್ಲಿ ನಾವು ಇಷ್ಟನ್ನು ತಗೊಳ್ಬೋದು. ಯಾವ ಯಾವ ಕೆಲಸದಿಂದ ಜೀವ ಅಂದರೆ ಮನುಷ್ಯ ಜೀವ ಮೇಲ್ಗತಿ ಸದ್ಗತಿಯನ್ನು ಪಡೆಯುತ್ತದೆಯೋ ಅದು ಸತ್ಕರ್ಮ. ಯಾವುದರಿಂದ ಜೀವಕ್ಕೆ ಕೀಳ್ಗತಿ ಆಗುತ್ತದೆಯೋ ಅದು ದುಷ್ಕರ್ಮ. ಸತ್ಕರ್ಮ ಅಂತ ಹೇಳಿದಾಗ ಸತ್ ಅಂತ ಹೇಳಿದ್ರೆ 3 ಕಾಲದಲ್ಲಿಯೂ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲದಲ್ಲಿಯೂ ಕಡಿವಳೆಯಂತೆ ಒಂದೇ ರೀತಿಯಲ್ಲಿ ಇರುವಂತಹ ಯಾವ ಪರವಸ್ತು ಇದೆಯೋ ಅದಕ್ಕೆ ಸಂಬಂಧಪಟ್ಟಂತಹ ಕರ್ಮಗಳು. ಅದು ಕೇವಲ
ನಾವು ಯಜ್ಞದ ವಿಚಾರ ಮುಂದಿನ ಶ್ಲೋಕದಲ್ಲಿ ಬರ್ತದೆ. ಕೇವಲ ಒಂದು ಹೋಮ ಮಾಡೋದು, ಒಂದು ಪೂಜೆ ಮಾಡೋದು ಅಲ್ಲ. ಭಗವಂತನ ಸ್ವರೂಪವಾದ ಈ ಸಮಾಜಕ್ಕೆ, ಈ ಪ್ರಪಂಚಕ್ಕೆ ನಾವೇನೆಲ್ಲವನ್ನೂ ಮಾಡ್ತೀವೋ ಅವೆಲ್ಲವೂ ಸತ್ಕರ್ಮಗಳೇ. ಆ ರೀತಿಯಲ್ಲಿ ದುಷ್ಕರ್ಮ, ಸತ್ಕರ್ಮ ಅಂತ ಹೇಳಿದ್ವಿ. ಈ ಎಲ್ಲ ಕರ್ಮಗಳಲ್ಲೂ 3 ವಿಧ. ನಾವು ಅದನ್ನು ಆಗ ತಿಳ್ಕೊಂಡಿದ್ದೀವಿ. ಕರ್ಮ, ಅಕರ್ಮ, ವಿಕರ್ಮ. ವಿಹಿತವಾದದ್ದನ್ನು ಮಾಡುವುದು ಕರ್ಮ, ಮಾಡದೆ ಬಿಡುವುದು ಅಕರ್ಮ. ನ ಪ್ರಸಿದ್ಧಿಯೇ ಅಕರ್ಮಣ. ಮಾಡಿದರೂ ಮಾಡದವನಂತಿರುವುದು ಯಾವುದು? ಅಲ್ಲ, ಮಾಡಿದರೂ ಮಾಡದವನಂತಿರುವುದು ವಿಕರ್ಮ. ವಿಕರ್ಮ ಹೇಗೆ ಮಾಡಬೇಕೋ ಹಾಗಲ್ಲದೆ ಬೇರೆ ರೀತಿಯಲ್ಲಿ, ಅಕರ್ಮ ಹೇಗೆ ಮಾಡಬೇಕೋ ಹಾಗೆ ಮಾಡದೆ ಬೇರೆ ರೀತಿಯಲ್ಲಿ ಮಾಡುವುದು ವಿಕರ್ಮ. ಕರ್ಮ, ಅಕರ್ಮ, ವಿಕರ್ಮ. ಇಂತಹ ಭೇದವನ್ನು ನಾವು ಪ್ರಾಕೃತ ಕರ್ಮದಲ್ಲಿಯೂ ನಾವು ಪ್ರಾಕೃತ ಕರ್ಮ ಅಂದರೆ ಯಾವುದು? ಉಸಿರಾಡುವುದು, ಆ ಕಡೆ ದೇಹು, ನಿದ್ರೆ. ಉಸಿರಾಡಬೇಕಾದದ್ದು ಸಹಜವಾದ ರೀತಿಯಲ್ಲಿ ಮೂಗಿನಲ್ಲಿ ಉಸಿರಾಡಬೇಕು. ಕೆಲವೊಮ್ಮೆ ಬಾಯಲ್ಲಿ ಉಸಿರಾಡ್ತಾರೆ, ಜಾಗಿಂಗ್ ಮಾಡ್ತಾರೆ, ರನ್ನಿಂಗ್ ಮಾಡ್ತಾರೆ. ಅವರಿಗೆ ಮೂಗಿನಲ್ಲಿ ಉಸಿರು ಸಾಕಾಗುವುದಿಲ್ಲ, ಬಾಯಲ್ಲಿ ಉಸಿರು ಬರ್ತಾರೆ. ಅದು ಶುದ್ಧ ತಪ್ಪು. ಆಯುರ್ವೇದದ ಪ್ರಕಾರ ಬಾಯಲ್ಲಿ ಉಸಿರಾಡಬಾರದು. ಆ ರೀತಿಯಲ್ಲಿ ಅಂಥದ್ದು ಬೇಕಾದಷ್ಟು ಆಗುತ್ತೆ ಮಾಡೋದು. ಅದರಿಂದ ಪ್ರಾಕೃತ ಕರ್ಮದಲ್ಲಿ ಹೇಗೆ ಮಾಡಬೇಕು ಹಾಗಲ್ಲದೆ ಬೇರೆ ರೀತಿಯಲ್ಲಿ ಮಾಡುವುದು. ಇಂಥ ಭೇದವನ್ನು ನಾವು ಪ್ರಾಕೃತ ಕರ್ಮದಲ್ಲಿಯೂ ನೋಡಬೇಕು. ಮೂಗಿನಿಂದ ಉಸಿರಾಡುವುದಕ್ಕೆ ಬದಲಾಗಿ ಬಾಯಿಯಿಂದ ಉಸಿರಾಡುವುದು ಉದಾಹರಣೆ ಸಿಗುತ್ತದೆ. ಅದೇ ರೀತಿ ಇನ್ನೂ ಬೇರೆ ಉದಾಹರಣೆಗಳು ಸಿಗುತ್ತವೆ. ಸತ್ಕರ್ಮ ಧರ್ಮ. ಸತ್ಕರ್ಮವೇ ನಿಜವಾದ ಧರ್ಮ. ಕರ್ಮ ಮತ್ತು ಧರ್ಮ, ಧರ್ಮಕರ್ಮಗಳು ಸರಿಯಾಗಿ ಇದ್ದರೆ ಮಳೆ ಬೆಳೆ ಚೆನ್ನಾಗುತ್ತೆ ಅಂತ ಕೇಳಿದ್ವಿ ಅಲ್ವಾ? ಸತ್ಕರ್ಮ ಇದೆಯಲ್ಲ, ಅದು ಧರ್ಮ. ಅದು ಮತ್ತೆ ಮೂರು: ಲೌಕಿಕ ಕರ್ಮ, ವೈದಿಕ ಕರ್ಮ, ಪಾರಮಾರ್ಥಿಕ. ಅದರ ಸತ್ಕರ್ಮ. ಲೌಕಿಕ ಧರ್ಮ ಅಂತ ಹೇಳಿದ್ರೆ ಲೋಕ ಸಾಮಾನ್ಯವಾದ ನೀತಿ, ಭೂತದಯೆ, ಸದಾಚಾರಗಳು, ಸತ್ಯ, ಅಹಿಂಸೆ, ಶೌಚ, ಕ್ಷಮೆ, ದೀನವಾತ್ಸಲ್ಯ, ಪರಸಹಾನುಭೂತಿ, ಪೌರರಾಷ್ಟ್ರಕ ಕರ್ತವ್ಯಗಳು. ಹಿರಿಯವರ ಮಾತು ಬಹಳ ವಿಶೇಷವಾದದ್ದು. ಪೌರರಾಷ್ಟ್ರಕ ಕರ್ತವ್ಯಗಳು. ಒಬ್ಬ ನಿಜವಾದ ಸಿವಿಕ್ ಸೆನ್ಸ್ ಇರುವವನು ನಿಜವಾಗಿ ಮಾಡಬೇಕಾದಂತಹ ಕೆಲಸಗಳು ಪೌರರಾಷ್ಟ್ರಕ ಕರ್ತವ್ಯಗಳು. ಇವೆಲ್ಲ ಸರ್ವ ಮನುಷ್ಯ ಸಾಮಾನ್ಯವಾಗಿ ಸರ್ವಾಂಗೀಕೃತವಾಗಿರುವ ಸದ್ಗುಣಗಳೆನಿಸಿರುವ ಸದ್ವೃತ್ತಿಗಳೆನಿಸಿರುವ ಲೌಕಿಕ ಧರ್ಮ ಮತ್ತು ಕರ್ಮ. ವೈದಿಕ ಕರ್ಮ ಮುಖ್ಯವಾಗಿ 2 ರೂಪಗಳು. ಒಂದು ಸಂಸ್ಕಾರ ರೂಪವಾದದ್ದು, ಇನ್ನೊಂದು ಸಾಧನ ರೂಪವಾದದ್ದು. ಸಂಸ್ಕಾರ ಎಂದರೆ ನಾವು ಸಾಮಾನ್ಯವಾಗಿ ನಮ್ಮಲ್ಲಿ 16 ಸಂಸ್ಕಾರಗಳನ್ನು ಹೇಳ್ತಾರೆ. ವೇದ ಮಾತುಗಳನ್ನು ಒಪ್ಪುವುದು ಎಲ್ಲರಿಗೂ ಇದೆ. ಅದೇನು ಕೇವಲ ಒಂದು ಜಾತಿಯವರಿಗೆ ಮೀಸಲಾಗಲ್ಲ. ಪ್ರತಿಯೊಬ್ಬರಿಗೂ ಆ 16 ಸಂಸ್ಕಾರಗಳಿದೆ. ಅವರವರದ್ದೇ ಆದ ರೀತಿಯಲ್ಲಿ ಅವರವರು ಮಾಡ್ತಾರೆ. ಎಷ್ಟೋ ಜನ ನಾವು ಒಂದು ಚೂಡಾಕರ್ಮ ಅಂತ ಹೇಳಿದ್ರೆ ಸಾವಿರಾರು ಲಕ್ಷಾಂತರ ಖರ್ಚು ಮಾಡ್ತೀವಿ. ಆದರೆ ಕೆಲವರಿಗೆ ಪಕ್ಕದಲ್ಲಿ ತಿರುಗೋದು ಅವರಿಗೆ ಕೆಲವರು ಮಾಡ್ಕೊಂಡು ಬರ್ತಾರೆ. ಅದರ ಹಿಂದಿನಲ್ಲಿ ಇರುವ ಸಂಸ್ಕಾರದ ಭಾವವೇ. ಆದ್ದರಿಂದ ಮುಖ್ಯವಾಗಿ 2: ಸಂಸ್ಕಾರ ರೂಪವಾದ, ಇನ್ನೊಂದು ಸಾಧನ ರೂಪವಾದ. ಸಂಸ್ಕಾರ ಎಂದರೆ ಜಾತಿ ಧರ್ಮ, ನಾಮಕರಣ, ಉಪನಯನ, ವೇದಾಧ್ಯಯನ, ವಿವಾಹ. ಇವೆಲ್ಲವೂ ಕೂಡ ಮಂತ್ರಗಳಿಂದಲೂ ಶಾಸ್ತ್ರಕ್ರಿಯೆಗಳಿಂದಲೂ ಇವೆಲ್ಲವೂ ಕೂಡ ಜೀವವನ್ನು ಶುದ್ಧಪಡಿಸುವ ಸಮ್ಯಕ್ ಸಂಸ್ಕರೋತಿ ಇಲ್ಲಿ ಸಂಸ್ಕಾರ. ಶರೀರವನ್ನು ಸಂಸ್ಕಾರ ಮಾಡಿ ಒಳಗಿನಿಂದ ಕೂಡುವಂತೆ ಮಾಡುವುದೇ ಸಂಸ್ಕಾರದ ಮುಖ್ಯ ಉದ್ದೇಶ. ಹುಟ್ಟುವಾಗ ನಾವು ಪ್ರಕೃತಿ, ಹುಟ್ಟಿದ ಮೇಲೆ ನಮಗೆ ಮಾಡಬೇಕಾದದ್ದು ಸುಕೃತಿ ಸಂಸ್ಕಾರ. ಅದು ಮಾಡದೆ ಹೋದರೆ ಆಗುವುದು ವಿಕೃತಿ. ಅದರ ನಂತರದ ಪರಿಣಾಮ ದುಷ್ಕೃತಿ. ಹೀಗೆ ಪ್ರಕೃತಿ, ಸುಕೃತಿ, ವಿಕೃತಿ, ದುಷ್ಕೃತಿ ಇದಾಗುತ್ತೆ ಸಂಸ್ಕಾರ ಮಾಡಬೇಕು. ಆ ರೀತಿಯಲ್ಲಿ ತೀರ್ಥಸ್ನಾನ, ಕ್ಷೇತ್ರವಾಸ ಮೊದಲಾದವು ಕೂಡ ಹೀಗಿರುತ್ತದೆ. ಸಾಧನ ಕರ್ಮಗಳು. ಸಾಧನ ಕರ್ಮಗಳನ್ನು ಮುಖ್ಯವಾಗಿ 3 ಅಂತ ಗೀತೆಯಲ್ಲಿ ಹೇಳಿದೆ: ಯಜ್ಞ, ದಾನ, ತಪಸ್ಸು. ಈ 3ರಲ್ಲಿ ಎಲ್ಲ ಪುಣ್ಯಗಳನ್ನು ನೀಡಿದೆ.
ತ್ಯಾಜ್ಯಂ ಕಾರ್ಯ ಏಕ. ಅದನ್ನು ತ್ಯಾಗ ಮಾಡಬೇಕಾದ ಕರ್ಮ ಅಲ್ಲ ಇದು. ನಮಗೆ ಬೇಕಾಗಿಲ್ಲ ಅಂತ ಹೇಳುವಾಗಿಲ್ಲ. ಯಜ್ಞೋ ದಾನ ತಪಶ್ಚೈವ ಪಾವನಾನಿ ಮನೀಷಿ. ವಿದ್ವಾಂಸರು, ಬಲ್ಲವರು, ಸಾಧಕರು ತಮ್ಮನ್ನು ನಾವು ಪ್ರತಿ ಕ್ಷಣವೂ ಶುದ್ಧ ಮಾಡಿಕೊಳ್ಳಲಿಕ್ಕೋಸ್ಕರ ಈ ಕರ್ಮ ಕ್ರಿಯಾಗಳನ್ನು ಮಾಡಬೇಕು. ಯಜ್ಞ ಅಂತ ಹೇಳಿದರೆ ಪ್ರತಿಮಾತ್ಮಕವಾಗಿ ಮಾಡುವಂತಹ ಒಂದು ಅಗ್ನಿಯನ್ನು ಸ್ಥಾಪನೆ ಮಾಡಿ ಇನ್ನೂ ವಸ್ತುಗಳನ್ನು ಹಾಕುವುದು ಮಾತ್ರವೇ ಯಜ್ಞವಲ್ಲ. ಯಜ್ಞ ಅಂತ ಹೇಳಿದರೆ ದೇವತಾ ತೃಪ್ತಿ. ದಾನ ಅಂತ ಹೇಳಿದರೆ ಲೋಕ ತೃಪ್ತಿ. ದಾನದ ಹಿನ್ನೆಲೆಯಲ್ಲಿ ಯಾರಿಗೋ ಏನೋ ಕೊಟ್ಟು ನನ್ನ ರಾಜಾಪೂರ್ತಿ ಕಳ್ಕೊಂಡೇ ಇರ್ತದೆ, ಅದೆಲ್ಲ ತಿರುಗಿ ಹೋಗುವುದಿಲ್ಲ. ದಾನ ಅಂತ ಹೇಳಿದರೆ ಲೋಕ ಸ್ನೇಹ, ಲೋಕ ಪ್ರೀತಿ, ಲೋಕದ ಜೊತೆಯಲ್ಲಿ ನಮ್ಮ ಸ್ನೇಹ ಪ್ರೀತಿಗಳನ್ನು ಹಂಚಿಕೊಳ್ಳುವಂತಹ ಒಂದು ವಿಚಾರ. ಆದ ಕೂಡಲೇ ಪ್ರಸಾದ ತಗೊಂಡು ಹೋಗಿರ್ತಾರೆ. ಪ್ರಸಾದ ತಗೊಳ್ಳುವಾಗ ಎರಡು ಭಾವನೆ ನಮಗಿರುತ್ತೆ. ಒಂದು, ಯಾವ ಒಂದು ಮೂರ್ತಿಯನ್ನು, ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಈ ಪೂಜೆಯನ್ನು, ಈ ಯಜ್ಞವನ್ನು, ಈ ಯಾತನ್ನು ಮಾಡಿದ್ದೀವೋ ಅದಕ್ಕೆ ಆಧಾರವಾಗಿ ಇರುವಂತಹ ಯಾವುದೋ ಒಂದು ಶಕ್ತಿಯಲ್ಲಿ ನಮಗಿರುವ ವಿಜಯವನ್ನು ತೋರಿಸುವುದು ಒಂದು. ಅದರ ಜೊತೆಯಲ್ಲಿ ಎರಡನೆಯದು ಸ್ವಾಹಂಕಾರ ವಿಸರ್ಜನೆ, ನಮ್ಮತನವನ್ನು ನಾವು ಬಿಡುವುದು, ಸೆಲ್ಫ್ ಸರೆಂಡರ್. ಮೂರನೆಯದು ಪ್ರಸಾದ ಫಲ ಸಹ ಭೋಜನ. ಆ ಪ್ರಸಾದ ಫಲವನ್ನು ಎಲ್ಲರೂ ಒಟ್ಟಾಗಿ ತೆಗೆದುಕೊಳ್ಳುವುದು. ಪ್ರಸಾದ ತೆಗೆದುಕೊಳ್ಳುವ ಹಿನ್ನೆಲೆಯಲ್ಲಿ ಅದೆಲ್ಲರೂ ಒಟ್ಟಾಗಿ ಆ ಪ್ರಸಾದದ ಮುಖ್ಯ ಉದ್ದೇಶವೇ ಲೋಕ ಸ್ನೇಹ, ಭಗವಂತನ ಹೆಸರಿನಲ್ಲಿ ಮನುಷ್ಯ ತನ್ನ ಪ್ರೀತಿ ಸ್ನೇಹವನ್ನು ಹಂಚಿಕೊಂಡು ಅದನ್ನು ಜಾಸ್ತಿ ಮಾಡಬೇಕು. ಹುಟ್ಟೆ ಬೋಧೆಯದೇ ಷಡ್ವಿಧ ಪ್ರೀತಿ ಲಕ್ಷಣವನ್ನು ಒಂದು ಮಾಡಿ ಕೊಡುವುದು, ತೆಗೆದುಕೊಳ್ಳುವುದು. ಗುಹ್ಯಮಾಖ್ಯಾದಿ ಪೃಚ್ಛತಿ, ಬಹಳ ವಿಶೇಷವಾದಂತಹ ಯಾವುದೋ ರಹಸ್ಯಗಳೆಲ್ಲ ಉಂಟು. ಎಲ್ಲರಲ್ಲೂ ರಹಸ್ಯಗಳಿರ್ತದೆ, ದುಃಖಗಳಿರ್ತದೆ, ನಿರ್ಮಾಣಗಳಿರ್ತದೆ. ಆದರೆ ಅದನ್ನು ಎಲ್ಲರೊಂದಿಗೆ ಎಲ್ಲರೂ ಹಂಚಿಕೊಳ್ಳಲಿಕ್ಕಾಗುವುದಿಲ್ಲ. ಆ ಹಂಚಿಕೊಳ್ಳುವಂತಹ ಭಾವನೆ ಯಾರಿದೆಯೋ ಅಂಥವರಿಗೆ ಹಂಚಿಕೊಳ್ಳಬೇಕು. ಗುಹ್ಯಂ ಗೂಢವಾದದನ್ನು, ಆಖ್ಯಾತಿ ಪೃಚ್ಛತಿ ಹೇಳ್ತಾನೆ ಕೇಳ್ತಾನೆ. ಭೂತೆ ಭೋಜಯತೆ, ಊಟ ಮಾಡುವುದು, ಊಟ ಮಾಡಿಸುವುದು. ಷಡ್ವಿಧಂ ಪ್ರೀತಿ ಲಕ್ಷಣಂ ದದಾತಿ ಪ್ರತಿಗೃಹ್ಣಾತಿ ಗುಹ್ಯಂ ಆಖ್ಯಾತಿ ಪೃಚ್ಛತಿ ಭೂತೆ ಭೋಜಯತೆ ಚೈವ ಷಡ್ವಿಧಂ ಪ್ರೀತಿ ಲಕ್ಷಣಂ ಅಂತ. ದಾನ ಅನ್ನುವ ಪದಕ್ಕೆ ವಿವಿಧಿಯವರು ತಮ್ಮ ಗ್ರಂಥಗಳಿಗೆ ಕೊಟ್ಟಿರುವ ಲೋಕ ಸ್ನೇಹವನ್ನು ವೃದ್ಧಿ ಮಾಡಿದರು. ಪ್ರಸಾದ ಫಲ ಸಹ ಭೋಜನ, ಅದರಲ್ಲಿ ಇರುವಂತಹ ಆ ಸ್ನೇಹ ವಿಶ್ವಾಸಗಳು ಜಾಸ್ತಿ ಆಗಬೇಕು, ಅದು ಮುಖ್ಯ ಇದೆ. ಆದ್ದರಿಂದ ನಾವಿಲ್ಲಿ ಯಜ್ಞ, ದಾನ, ತಪಸ್ಸು ಅಂತ ಹೇಳಿದರೆ ಆತ್ಮಶೋಧನೆ. ಯಜ್ಞ ದೇವತಾರಾಧನೆ, ದಾನ ಲೋಕ ಸ್ನೇಹ ಪ್ರವರ್ತನೆ, ತಪಸ್ಸು ಆತ್ಮಶೋಧನೆ, ಆತ್ಮಶುದ್ಧಿ ಮಾಡಿಕೊಳ್ಳಿ. ಈ ಮೂರರಲ್ಲಿ ಸಾಮಾನ್ಯವಾಗಿ ಎಲ್ಲ ಪೂಜೆಗಳನ್ನು ಸೇರಿದೆ. ಯಜ್ಞ ಎಂಬುದರಲ್ಲಿ ಭಗವದ್ ಆರಾಧನೆ, ಗುರು ಹಿರಿಯರ ಸೇವೆ, ಶಾಸ್ತ್ರದ ಅಧ್ಯಯನ ಇವನ್ನೆಲ್ಲ ಸೇರಿದರು. ನಾವೇನು ಮಾಡ್ತಾ ಇರೋದು ಯಜ್ಞವೇ. ಈ ಯಜ್ಞದಲ್ಲಿ ತ್ಯಾಜಕ ತ್ಯಾಜ್ಯ ಎರಡೂ ನಾವು ಕೂತು, ಒಬ್ಬರು ತ್ಯಾಜಕ ಒಬ್ಬರು ತ್ಯಾಗ ಮಾಡ್ತಾ ಇಲ್ಲ. ಇಲ್ಲಿ ಇಬ್ಬರೂ ಕೂಡ ಅದನ್ನೇ ಮಾಡ್ತಾ ಇದ್ದೀವಿ. ಭೋಜನದಿ ಪರಮ ಭೋಜನ ಪರಬ್ರಹ್ಮರಸ, ಯಾಜಿಸಲು ಏನಿರ್ಬೋದು ಅದರ ಮುಕ್ತ ಬಳಿಕ ತ್ಯಾಜಕ ತ್ಯಾಗ ಸತ್ಯಾಜ್ಯ ಭೇದಗಳಿಲ್ಲದೆ ರಾಜನೀ ಜಗತ್ತಲ್ಲಿ. ಸೊ ಡಿವಿಜಿಯವರು ಇಲ್ಲಿ ಏನು ಹೇಳ್ತಾರೋ ಅದನ್ನು ಲೆಕ್ಕದಲ್ಲಿ ಹೇಳಿದ್ದಾರೆ. ನಾವೀಗ ಮಾಡ್ತಾ ಇರೋದು ಯಜ್ಞ, ಅದು ಹೀಗೆ ಬರುತ್ತಾ ಇರೋ ವಿವರವಾಗಿ ಬರುತ್ತಾ ಇದೆಲ್ಲ. ಹೀಗೆ ಗೀತೆಯಲ್ಲಿ ದ್ರವ್ಯಯಜ್ಞ, ಜ್ಞಾನಯಜ್ಞ, ಸ್ವಾಧ್ಯಾಯ ಯಜ್ಞ, ಧ್ಯಾನ ಯಜ್ಞ ಮೊದಲಾದ ಅನೇಕ ಯಜ್ಞಗಳ ಪ್ರಸಕ್ತಿ ಇದೆ. ಯಜ್ಞವೆಂದರೆ ಪೂಜೆ. ಇನ್ನೊಬ್ಬರಿಗೆ ಸಂತೋಷವಾಗಬೇಕೆಂದು ನಾವು ಮಾಡುವ ಎಲ್ಲ ಕೆಲಸವೂ ಯಜ್ಞವೇ. ಯಜ್ಞೇನ ಯಜ್ಞಮಯಜಂತ ದೇವಾಃ ಉಕ್ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ನ. ಉರುಳುತ್ತ ಸ್ಪಷ್ಟವಾಗಿ ಬಂದಿದೆ. ದೇವತೆಗಳೆಲ್ಲ ಆ ಪರಬ್ರಹ್ಮ ವಸ್ತುವನ್ನೇ ಒಂದು ಆಧಾರ ವಸ್ತುವನ್ನಾಗಿ ಮಾಡಿಕೊಂಡು ಆ ವಸ್ತುವನ್ನೇ ಹೋಮಿಸಿದರು. ಯಜ್ಞೇನ ಯಜ್ಞಂ ಅಯಜಂತ. ಆ ಯಜ್ಞದ ಮುಖ್ಯವಾದ ಉದ್ದೇಶ
ಧರ್ಮ. ಧರ್ಮ ಎಲ್ಲರಿಗೂ ಸರಿಯಾದ ರೀತಿಯಲ್ಲಿ ಗೊತ್ತಾಗಬೇಕು ಅನ್ನುವ ದೃಷ್ಟಿಯಿಂದಲೇ ಉರುಳು ಸೂಕ್ತದ ಆ ಯಜ್ಞ ಪ್ರತಿಮಾ ರೂಪದ ಆ ಗುಚ್ಛ ನಮಗೆ ಹೇಳ್ತಾ ಹೋಗುತ್ತೆ ಪ್ರತಿಯೊಂದನ್ನು. ಆ ರೀತಿಯಲ್ಲಿ ಎಲ್ಲವೂ ಯಜ್ಞವೇ. ದಾನವೆಂದರೆ ತನ್ನ ಸ್ವತ್ತನ್ನು ಅರ್ಹರಾದವರಿಗೆ ಕೊಟ್ಟು ಬಿಡುತ್ತದೆ. ದಾನಗಳು ನಾನಾ ವಿಧವಾಗಿವೆ. ದಾನ ಮಾಡಿದ ವಸ್ತುವಿನಲ್ಲಿ ಮೊದಲು ಅದು ತನ್ನದು ಎಂಬ ಭಾವ ಸೇರಿದೆ. ಯಾರು ಮಾಡ್ತಾರೋ ಅದು ತನ್ನದು ಎನ್ನುವ ಆ ಭಾವ ಸರಿಯಾಗಿ ಸೇರಿದೆ. ಇಲ್ಲಿರೋ ಒಂದು ಗಾದೆ ಇದೆ ನೋಡಿ, ಹಾಲು ನೋಡು ಅಲ್ಲಿಯ ಹಾಗಲ್ಲ. ಯಾರೋ ತಂದಿದ್ದು ಕಾಲ ಕೈಯಲ್ಲಿ ಕೊಟ್ಟು ನಾನೇ ದಾನ ಮಾಡ್ತಾ ಇದ್ದೀನಿ ತೋರಿಸ್ಕೊಳ್ಳೋದು. ಅನ್ನ ಉಣ್ಣುವಂದು ಕೇಳಿ ನೀನು ಬೇಯಿಸಿದ ನೀನು ನಿನ್ನ ಬೆವರಿನ ನಿನ್ನ ದುಡಿಮೆಯ ಬೆವರೋ ಪರರ ಕಣ್ಣೀರು. ಇನ್ನು ನೀನು ಅನಿತ ಇತರರಿಗೆ ವಿಕೂಟ ಜೀರ್ಣಿಸದ ಋಣಶೇಷ. ನಮ್ಮದು ಅಲ್ಲದೆ ಇರುವುದನ್ನು ನಾವು ಊಟ ಮಾಡಿದ್ರೆ ಅದು ಜೀರ್ಣ ಆಗದೇ ಇರುವಂತಹ ಒಂದು ಋಣಶೇಷವಾಗಿ ನಮ್ಮಲ್ಲಿ ಉಳಿದು. ಆದ್ದರಿಂದ ತನ್ನದು ಅಂದರೆ ತಾನು ತನ್ನದು ತಾನೇ ಸಂಪಾದನೆ ಮಾಡಿದ್ದು ಇರುವಂತಹ ಅಸ್ಮಿತಾ ಭಾವ, ಅಹಂಕಾರ ಭಾವ. ಕೊಡುವವರಲ್ಲಿ ಯಾವತ್ತೂ ಅಸ್ಮಿತಾ ಭಾವ ಇರಬೇಕು, ಅಹಂಕಾರ ಭಾವ ಇರಬಾರದು. ಬಳಿಕ ಆ ಭಾವವನ್ನು ತನ್ನ ಇಷ್ಟದಿಂದ ಸ್ವ ಇಚ್ಛೆಯಿಂದ ಬಿಟ್ಟುಕೊಡುವುದು. ಇದಂ ನಮ್ಮ ಇದು ನನ್ನದಲ್ಲ, ನನ್ನದಲ್ಲ. ಮಮೇತಿ ದ್ವ್ಯಕ್ಷರಂ ಬಂಧ ನ ಮಮೇತಿ ತ್ರ್ಯಕ್ಷರಂ ಮೋಕ್ಷ. ಹೇಳಿದ್ರು ನಂದು 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 ಮಮ 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 ಅಂತ ಹೇಳಿದ್ರೆ ಆ ಎರಡು ಅಕ್ಷರ ನಮಗೆ ಬಂಧನಕ್ಕೆ ಕಾರಣ. ನಾ ಮಮ ನಂದಲ್ಲ ನಂದಲ್ಲ ಅಂತ ಹೇಳ್ತಾ ಹೋದರೆ ಅದು ನಮಗೆ ಬಿಡುಗಡೆಗೆ ಕಾರಣ. ಮೂರನೇದು ತಪಸ್ಸು. ತಪಸ್ಸೆಂಬುದು ವ್ರತರೂಪವಾಗಿ ಆಹಾರ ವಿಹಾರಗಳಲ್ಲಿ ನಿಯಮದಿಂದ ಇರುವುದು. 6ನೇ ಅಧ್ಯಾಯಕ್ಕೆ ಹೋದಾಗ ಅದೆಲ್ಲ ವಿವರವಾಗಿ ಗೊತ್ತಾಗ್ತದೆ. ಜಪ, ಪಾರಾಯಣ ಇತ್ಯಾದಿಗಳಿಂದ ಮನಸ್ಸನ್ನು ಇಂದ್ರಿಯಗಳನ್ನು ಸ್ವಾಧೀನಪಡಿಸಿಕೊಳ್ಳುವುದು. ಜಪ ಮಾಡುವುದಾಗಲಿ ಪಾರಾಯಣ ಮಾಡುವುದಾಗಲಿ ಮುಖ್ಯವಾಗಿ ಮನಸ್ಸನ್ನು ಕಂಟ್ರೋಲ್ ತರುವುದಕ್ಕಾಗಿಯೇ ಮಾಡುವುದು. ನೀವು ವಿಷ್ಣು ಸಹಸ್ರನಾಮವನ್ನು ಹೇಳಿಕೊಂಡರೆ ನೀವು ಸರಿಯಾದ ರೀತಿಯಲ್ಲಿ ಸಿದ್ಧವಾದ ರೀತಿಯಲ್ಲಿ ಅದನ್ನು ಕಂಠಸ್ಥ ಮಾಡಿಕೊಂಡು ಆಯಾಯ ಶ್ಲೋಕ ಬಂದಾಗ ಯಾವ ಪದ ಬರ್ತದೆ, ಈ ಶ್ಲೋಕ ಯಾವ ಪದದಿಂದ ಶುರುವಾಗುತ್ತೆ ಅನ್ನೋದು ಮನಸ್ಸಿನಲ್ಲಿ ಇಲ್ಲೇ ಹೋಗುತ್ತೆ. ಬೇರೆ ಎಲ್ಲೋ ಯೋಚನೆ ಮಾಡ್ತಾ ಇದ್ದರೆ ಇರ್ತದೆ ಹೋಗುತ್ತೆ. ಪುಸ್ತಕ ಜೊತೆಲಿರಲ್ಲ, ಅದು ಹೀಗೆ ಅದು 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 ಅಷ್ಟೇ ಆಗೋಗುತ್ತೆ. ಹಾಗಾಗಿ ಅದು ಮನಸ್ಸನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳುವಂತಹ ಒಂದು ವಿಧಾನ. ಜಪಸ್ತು ಸರ್ವಧರ್ಮೇಭ್ಯ ಪರಮೋ ಧರ್ಮ ಉಂಟು. ಯಾಜ್ಞವಲ್ಕ್ಯ ಸ್ಥಿತಿ ಹೇಳುವುದು. ಜಪ ಅಂತ ಹೇಳುವುದು ಎಲ್ಲ ಧರ್ಮಗಳಿಂದ ವಿಶೇಷವಾದ ಧರ್ಮ ಎಂಬುದಾಗಿ ಹೇಳುವುದು. ಆ ರೀತಿಯಲ್ಲಿ ಜಪ, ಪಾರಾಯಣ ಇತ್ಯಾದಿಗಳಿಂದ ಮನಸ್ಸನ್ನು ಇಂದ್ರಿಯಗಳನ್ನು ಸ್ವಾಧೀನಪಡಿಸಿಕೊಳ್ಳುವುದು. ದೊಡ್ಡ ವಿಷಯವನ್ನು ಮನಸ್ಸಿಗೆ ತಂದುಕೊಂಡು ಅದನ್ನು ಅಭ್ಯಾಸ ಮಾಡುವುದು. ದೊಡ್ಡ ವಿಷಯ ಯಾವುದೋ ಒಂದು ದೊಡ್ಡ ವಿಚಾರ ಕೇಳ್ತೀವಿ. ಆ ದೊಡ್ಡ ವಿಚಾರ ಕೇಳಿದಾಗ ಅದರಲ್ಲಿ ಮರೆತು ಬಿಡಬಾರ್ದು. ಮತ್ತರನ್ನು ಅನುವರ್ತಿಸುತ್ತ ಮರೆಗಂದು ಎತ್ತಿಸಿ ಇನ್ನೂ ಮರಳಿ ಮತ್ತೆ ಅದನ್ನು ಹೇಳ್ಕೊಳ್ತಾ ಮರೆತು ಹೋದರೆ ಮತ್ತೊಮ್ಮೆ ನೋಡ್ತಾ ಎತ್ತಿಸಿ ಇನ್ನೂ ಮರಳಿ ಆ ರೀತಿಯಲ್ಲಿ ಅದನ್ನು ಮನಸ್ಸಿಗೆ ಕಟ್ಕೊಳ್ಬೇಕು. ಒಂದು ದೊಡ್ಡ ವಿಷಯ, ಒಂದಾನೊಂದು ದೊಡ್ಡ ಅಭಿಪ್ರಾಯವನ್ನು, ದೊಡ್ಡ ಗುಣವನ್ನು, ದೊಡ್ಡ ಆದರ್ಶವನ್ನು ಪದೇ ಪದೇ ಸ್ಮರಣೆ ಮಾಡಿ ಚಿಂತಿಸಿ ಅನುಸಂಧಾನ ಮಾಡುವುದು. ಒಂದು ಮಹೋದ್ದೇಶಕ್ಕಾಗಿ ಸಂತತವಾಗಿ ಪರಿಶ್ರಮ ಪಡುವುದು. ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸ್ಸು ನೆನೆಯದಿನ್ನೊಂದನೆನ್ನುತ್ತ ಅದರ ಅನುಸಂಧಿಯಲ್ಲಿ ಜೀವಭಾವವನ್ನು ಮರೆಯುವುದು ಹನುಮಂತ ಉಪದೇಶ ನಂಬಿಕೆ. ಯಾವುದೋ ಒಂದು ಘನತತ್ವಕ್ಕೆ ಮನಸ್ಸು ಒಂದು ಆ ತತ್ವ ಯಾವುದೋ ರಾಮತತ್ವ. ನೆನೆಯದಿನ್ನೊಂದನೋ ಎನ್ನುತ್ತ ಅದರ ಅನುಸಂಧಿಯಲ್ಲಿ ಬೇರೆ ಒಂದನ್ನೂ ನಾನು ಯೋಚನೆ ಮಾಡಿ. ತಪಸ್ಸು ಮತ್ತು ಮನಸ್ಸಿನ ಕಂಟ್ರೋಲ್ ಅಂತ ಹೇಳೋದು ಅದನ್ನು ತಿಳ್ಕೊಳ್ಬೇಕು ನಾವು ಆಂಜನೇಯ ಅಂತ. ಆ ರೀತಿಯಲ್ಲಿ ಇದು ತಪಸ್ಸು. ಹೀಗೆ ಯಜ್ಞ, ದಾನ, ತಪಸ್ಸು ಈ ಮೂರೂ ಸಾಧನಗಳು. ಮುಂದಿನ ಶ್ಲೋಕ ಇದನ್ನು ವಿವರವಾಗಿ ಹೇಳ್ತಾರಂತ ತಿಳ್ಕೊಂಡಿದ್ರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಹಿಂದೆ ಹೇಳಿದ ಸಂಸ್ಕಾರಗಳು, ಈ ಸಾಧನಗಳು
ಶಾಸ್ತ್ರೋಕ್ತ ರೀತಿಯಲ್ಲಿ ಸಂಪ್ರದಾಯಕ್ಕೆ ಅನುಸಾರವಾಗಿ ನಡೆಯುತ್ತೆ. ಆಯಾ ಮತಸ್ಥರಿಗೆ ಆಯಾಯ ಮತದ ನಿಯಮಗಳು ಅನ್ವಯಿಸಿಯೇ ಅನ್ವಯಿಸುತ್ತೆ. ಮುಸಲ್ಮಾನರಿಗೆ, ಕ್ರಿಶ್ಚಿಯನ್ರಿಗೆ ಅವರವರದು ಇದ್ದೇ ಇದೆ. ಮುಸಲ್ಮಾನರಲ್ಲಿ ರಂಜಾನ್ ಉಪವಾಸ ಇದೆ. ಕ್ರೈಸ್ತ ಧರ್ಮಾನುಯಾಯಿಗಳಿಗೆ ಲೆಂಟ್ ವ್ರತ ಕಾಲ ಇದೆ. ಇವೆಲ್ಲ ಶಾಸ್ತ್ರೋಕ್ತ ಕರ್ಮಗಳೇ ಅವರಿಗೆ. ಅವರ ಶಾಸ್ತ್ರದಲ್ಲಿ ಹೇಳಿರುವ ಕರ್ಮಗಳು. ಇವುಗಳ ಪ್ರಯೋಜನ ಕೇವಲ ಇಲ್ಲಿ ಮಾತ್ರವಲ್ಲ, ಜನ್ಮ ಜನ್ಮಾಂತರದ ಲೋಕಾಂತರಗಳಲ್ಲೂ ಉಂಟೆಂದು ವಿಶೇಷವಾಗಿ ನಮ್ಮ ವೈದಿಕರಲ್ಲಿ ನಂಬಿಕೆ ಮತ್ತು ಚಿಂತನೆಯಿಂದ ಹೇಳಿದ್ದಾರೆ. ಆದ್ದರಿಂದಲೇ ವೈದಿಕ ಕರ್ಮಗಳಿಗೆ ಅತ್ಯಂತ ಪ್ರಾಶಸ್ತ್ಯ ಬಂದಿದೆ. ಅನೇಕ ಪೂಜಾ ಕಾರ್ಯಗಳಿಗೆ ಫಲ ಈ ಲೋಕದಲ್ಲಿ ದೊರಕುವುದಕ್ಕಿಂತ ಹೆಚ್ಚಾಗಿ ಪರಲೋಕದಲ್ಲಿ ಜೀವನಕ್ಕೆ ದೊರಕುತ್ತದೆ ಎನ್ನುವ ದೃಷ್ಟಿಯಿಂದಲೇ ಮಾಡುತ್ತಾರೆ ಎಷ್ಟೋ. ಒಂದು ಪೂಜೆ ಮಾಡಿದರೆ ಈ ಲೋಕದಲ್ಲಿ ಅದಕ್ಕೆ ಫಲ ಸಿಗುತ್ತೆ ತಕ್ಷಣ ಅಂತ ಯೋಚನೆ ಮಾಡಬಾರದು. ಶ್ರದ್ಧೆ ಅನ್ನುವ ಮಾತು, ಆ ಶ್ರದ್ಧೆ ಅನ್ನುವುದು ನಮ್ಮ ಎಲ್ಲ ಸಂಸ್ಕಾರ ಕಾರ್ಯಕ್ರಮಗಳು ಮತ್ತು ನಾವು ಮಾಡುವಂತಹ ದೈವಿ ಸಂಸ್ಕೃತಗಳಲ್ಲಿ ಬಹಳ ಮುಖ್ಯವಾಗಿದೆ. ಶ್ರದ್ಧೆ ದಧಾತಿ ಇತಿ ಅಚಲ ವಿಶ್ವಾಸ. ಈ ಕೆಲಸ ನನಗೆ ಒಳ್ಳೆಯದನ್ನು ಕೊಟ್ಟೇ ಕೊಡುತ್ತದೆ, ಒಳ್ಳೆಯದನ್ನು ಮಾಡಿಯೇ ಮಾಡುತ್ತದೆ ಎನ್ನುವಂತಹ ಒಂದು ಅಚಲವಾದ ದೃಢವಾದ ನಂಬಿಕೆಯೇ ಶ್ರದ್ಧೆ. ಆ ಶ್ರದ್ಧೆ ಇದ್ದಾಗ ಅದು ಫಲ ಕೊಡುತ್ತದೆ. ಮೂರನೆಯದು ಕರ್ಮದಲ್ಲಿ ಎರಡಾಯಿತು. ಮೂರನೆಯದು ಪಾರಮಾರ್ಥಿಕ ಕರ್ಮ. ಲೌಕಿಕ ಕರ್ಮ, ವೈದಿಕ ಕರ್ಮ ಇವೆರಡೂ ಕೂಡ ಸೇರಿರುವಂತೆ ಈ ಕರ್ಮದ ಚಾಲನೆ ಸುಂದರವಾಗಿದೆ. ಕರ್ಮ ಮೇಲೆರಗಿದೆ. ಅದರಿಂದ ಹೊರಟು ಎರಡು ಕಮಲಾಗಿದೆ. ಒಂದು ಪ್ರಾಕೃತ ಕರ್ಮ, ಇನ್ನೊಂದು ಸ್ವಕೃತ ಕರ್ಮ. ಸ್ವಕೃತ ಕರ್ಮದಲ್ಲಿ ಮತ್ತೆ ಕೆಳಗಡೆಗೆ ಬಂದು ಎರಡು ರೀತಿಯಾಗಿ ಹರಡಿಕೊಳ್ಳುವುದು. ದುಷ್ಕರ್ಮ, ಅಧರ್ಮ, ಶಾಪ, ಅಧೋಗತಿ. ಸತ್ಕರ್ಮ, ಧರ್ಮ, ಪುಣ್ಯ, ಉತ್ತಮ. ಸ್ವಕೃತ ಸತ್ಕರ್ಮ, ಸ್ವಕೃತದಿಂದ ಸತ್ಕರ್ಮ. ಸತ್ಕರ್ಮದಿಂದ ಮತ್ತೆ ಮೂರು ರೀತಿ. ಲೌಕಿಕ ಸ್ವಾರ್ಥ ಫಲ, ವೈದಿಕ ಅದು ಸ್ವಾರ್ಥ ಫಲವೇ, ಕಾಮ್ಯ ಫಲವೆಲ್ಲ ಸ್ವಾರ್ಥ ಫಲವೇ. ಪಾರಮಾರ್ಥಿಕ ಅದು ಅಧಿಧರ್ಮ, ನಿಸ್ವಾರ್ಥ, ಲೋಕ ಸಂಗ್ರಹಾರ್ಥವಾಗಿ ಮಾಡುವ ಕರ್ಮ. ಇನ್ನು ಲೌಕಿಕ, ವೈದಿಕ, ಪಾರಮಾರ್ಥಿಕ ಅಂತಂದರೆ ಲೌಕಿಕದಲ್ಲಿ ಮತ್ತೆ ಮೂರು: ನೀತಿ, ವಿದ್ಯೆ, ಸ್ನೇಹ. ಆ ಕರ್ಮಗಳಿಂದ ಹೊರಡಬೇಕಾದ. ವೈದಿಕ ಕರ್ಮದಲ್ಲಿ ಹೊರಡಬೇಕಾಗಿದ್ದು ಸಂಸ್ಕಾರ ಹೇಳ್ಕೊಂಡು ಜಾಗಧರ್ಮ, ನಾಮಕರ್ಮ ಇತ್ಯಾದಿ ಸಂಸ್ಕಾರ ಕಾರ್ಯಗಳನ್ನು, ಯಜ್ಞ, ದಾನ, ತಪಸ್ಸು, ಐಹಿಕ ಅಮುಷ್ಟಿಕ ಪ್ರಾಪ್ತಿ, ಐಹಿಕಾಭೀಷ್ಟ ಪ್ರಾಪ್ತಿ, ಸ್ವರ್ಗಾದಿ ಸುಗತಿ ಹಾಗೂ ದುರಿತ ಕ್ಷಯ, ಸ್ವ ಆತ್ಮಶುದ್ಧಿ. ದುರಿತ ಕ್ಷಯ ಅಂದರೆ ಪಾಪನಾಶ. ನಾವು ಸಂಕಲ್ಪ ಮಾಡುವಾಗ ದುರಿತ ಕ್ಷಯ ಸಂಬಂಧವೇ ಪಾಪ ಸಂಕಲ್ಪ ಮಾಡಬೇಕು. ಅಷ್ಟೈಶ್ವರ್ಯ ಅಂತ ಮಾಡಬಾರದು. ಅದು ಕೃಷ್ಣ ಹೇಳುವ ನೀತಿಗೆ ವಿರುದ್ಧವಾಗಿದೆ. ಆದ್ದರಿಂದ ಅಲ್ಲಿ ಎರಡು ರೀತಿಯಲ್ಲಿ ಹೇಳ್ತಾರೆ. ಇನ್ನು ಪಾರಮಾರ್ಥಿಕ ಕರ್ಮ, ಅದರಲ್ಲಿ ಅದು ಬಹಳ ಮುಖ್ಯವಾಗಿದೆ. ಬ್ರಹ್ಮಾನುಭೂತಿ, ಶಾಂತಿ, ಮೋಕ್ಷ. ಹೀಗೆ ಕರ್ಮ ಇವತ್ತು ಚಾರಿತ ರೀತಿಯಲ್ಲಿ ಈ ಕರ್ಮಗಳೆಲ್ಲ ಮುಂದೆ ನಾವು ಹೇಳಿಕೊಡುವಾಗ ವಿವರವಾಗಿ ಮಾತಾಡಬೇಕು. ಇದಕ್ಕೆ ಹೊರತಾಗಿ ಇನ್ನೊಂದು ಕರ್ಮದ ರೂಪ ಇದೆ. ಮೊನ್ನೆ ಯಾರು ಕೇಳೋದು ಕರ್ಮ ಅಥವಾ ಜನ್ಮಾಂತರ ಕರ್ಮ ಅಲ್ವಾ? ನಾವು ಮಾಡಿದಂತಹ ಕರ್ಮಗಳಿಗೆ ಈಗ ಕರ್ಮ ಅಂತ ಹೇಳ್ತೀವಿ. ಅದನ್ನು ಬೇರೆ ಬೇರೆ ಕಾಂಟೆಕ್ಸ್ಟಲ್ಲಿ ಉಪಯೋಗಿಸ್ತೀವಿ. ನಾವು ನನ್ನ ಕರ್ಮ ಅದನ್ನು ಮಾಡಲೇಬೇಕು. ಅದು ಡ್ಯೂಟಿ, ನಾನು ಡ್ಯೂಟಿ ಹೌದು, ನಾನು ಕರ್ಮಕ್ಕೆ ಬದ್ಧನಾಗಿದ್ದೇನೆ. ಇನ್ನೊಂದು ರೀತಿಯಲ್ಲಿ ಕರ್ಮ ಏನು ಮಾಡೋದಪ್ಪ, ನನ್ನ ಕರ್ಮ ನಾನು ಮಾಡಿದ್ದೀನಿ, ಅನುಭವಿಸಬಾರದ ಸಂಕಟವನ್ನು ಅನುಭವಿಸ್ತಾ ಇರಲ್ಲ, ಏನು ಮಾಡೋದು, ಪ್ರಾರಂಭ ಕರ್ಮ ಅನುಭವಿಸ್ತಾ ಇದ್ದೀನಿ. ಹೀಗೆ ಕರ್ಮಕ್ಕೆ ಕಾಂಟೆಕ್ಸ್ಟ್ ತಕ್ಕಂತೆ ಬೇರೆ ಬೇರೆ ಅರ್ಥ ಬರ್ತದೆ. ಅದನ್ನು ಮೂರು ರೀತಿಯಲ್ಲಿ ಹೇಳ್ತಾರೆ. ಇಲ್ಲಿಗೆ ಹೇಳಿದರು. ಈ ಕರ್ಮ ಜನ್ಮಾಂತರ ಕರ್ಮದಲ್ಲಿ ಮೂರು ರೀತಿ. ಒಂದು ಮೊದಲನೆಯದು ಸಂಚಿತ ಕರ್ಮ. ಇದು ಎಷ್ಟೋ ಜನ್ಮಗಳು, ನಾವೀಗಾಗಲೇ ಸಾವಿರಾರು ಜನ್ಮಗಳನ್ನು ಕಳೆದುಕೊಂಡಿದ್ದೀವಿ. ಆ ಎಲ್ಲ ಜನ್ಮಗಳಲ್ಲಿ ಮಾಡಿದ ಕರ್ಮಗಳ ಫಲಾಫಲ ಶೇಷಗಳ ಒಟ್ಟು ರಾಶಿ ಒಂದು ದೊಡ್ಡ ಅಮೌಂಟ್ ಇದೆ. ಆ ಬ್ಯಾಂಕಲ್ಲಿ ದೊಡ್ಡ ಅಮೌಂಟ್ ಇದೆ. ಅವು ಆಯಾಯ ಕಾಲಕ್ಕೆ ಫಲವನ್ನು ಕೊಡಲು ಸಿದ್ಧವಾಗಿ ಕುಳಿತುಕೊಂಡಿವೆ.
ಫಲಾಫಲಗಳ ಶೇಷ ರಾಶಿ ಅದು ಸಂಚಿತವಾಗಿದೆ. ಆಗಾಮಿ ಈಗ ನಾವು ಕರ್ಮ ಮಾಡ್ತಾ ಇದ್ದೀವಿ, ಪ್ರತಿ ಕ್ಷಣವೂ ಕರ್ಮ ಮಾಡ್ತಾ ಇದ್ದೀವಿ. ಪ್ರಾಕೃತ ಕರ್ಮ ಉಸಿರಾಡೋದು ಅದೆಲ್ಲ ಬಿಡಿ, ಅದಲ್ಲದೆ ನಾವು ಬೇರೆ ಬೇರೆ ಕರ್ಮ ಮಾಡ್ತಾ ಇದ್ದೀವಿ. ಆ ಎಲ್ಲ ಕರ್ಮಗಳಿಗೂ ನಮಗೆ ಫಲ ಇದ್ದೇ ಇದೆ. ಅಲ್ಲಿ ಅದು ನಾವು ಸತ್ಕರ್ಮವೇ ಮಾಡ್ತೀವಿ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಸತ್ಕರ್ಮಕ್ಕೆ ಸತ್ಕರ್ಮದ ಫಲ ಇದೆ, ದುಷ್ಕರ್ಮಕ್ಕೆ ಆ ಫಲವೂ ಇದೆ. ಅದು ಆಗಾಮಿ. ಇನ್ನೊಂದು ಇದೆ, ಅದು ಪ್ರಾರಂಭ. ಪ್ರಾರಂಭ ಹೇಗೆ ಅಂದರೆ, ಇದು ನಾವು ಜನ್ಮಾಂತರಗಳಲ್ಲಿ ಮಾಡಿ ಶೇಖರಣೆ ಮಾಡಿ ಇಟ್ಟುಕೊಂಡಿರುವಂತಹ ಸಂಚಿತವಾದ ಯಾವ ಭಾಗ ಉಂಟು, ಸಂಚಿತ ಕರ್ಮ, ಅದರ ಒಂದು ಸಣ್ಣ ಭಾಗ ಅದು ಫಲ ಕೊಡುವುದಕ್ಕೆ ಪ್ರಾರಂಭವಾಗಿರುವ ಭಾಗ. ಈಗ ಏನಾದರೂ ನಾವು ಅಧ್ಯಾಪಕರು ಕರ್ಮದ ಆ ಒಂದು ಹೋಟೆಲಿನ ಅನುಭವಿಸ್ತಾ ಇದ್ದರೆ ಅದು ಪ್ರಾರಂಭ ಫಲ ಕೊಡುವುದು ಶುರುವಾಗಿದೆ ಅಂತ ಒಂದು ಉದಾಹರಣೆ ಕೊಡ್ತಾರೆ. ಧಾನ್ಯದ ರಾಶಿಯಲ್ಲಿ ಕೆಲವು ಕಾಳುಗಳು ಮೊಳೆಯಲು ಪ್ರಾರಂಭವಾಗಿವೆ, ಅಂಥವು ಪ್ರಾರಂಭ. ಆ ಪ್ರಾರಂಭವನ್ನು ಮುಂದೆಯೇ ಮುಗಿಸಬೇಕು. ಮೊಳಕೆ ಬಂದಿದ್ದಕ್ಕೆ ಬಿಸಾಕುವಾಗಿಲ್ಲ, ಬಿಸಾಕಿದ್ರೆ ಮತ್ತೆ ಹೋಗಿ ಸಂಚಿತಕ್ಕೆ ಸೇರಿಕೊಳ್ಳೋದು. ಆ ಸಂಚಿತಕ್ಕೆ ಸೇರಿಕೊಂಡು ಇನ್ನೂ 100 ಜನ್ಮ ಜಾಸ್ತಿ ಆಗಿದೆ. ಪ್ರಾರಬ್ಧ ಕರ್ಮಣ ಭೋಗಾದೇವ ಕ್ಷಯ. ಪ್ರಾರಬ್ಧ ಕರ್ಮವನ್ನು ಭೋಗಿಸಿಯೇ ತೀರುವುದು, ಅದಿಲ್ಲದೆ ಏನು ಮಾಡಲಿಕ್ಕಾಗುತ್ತೆ. ಹೀಗೆ ಅನಾದಿಯಾದ ಜೀವವು ಇಂದಿನ ಜನ್ಮಕ್ಕೆ ಹಿಂದೆ ಎಷ್ಟೆಷ್ಟೋ ಜನ್ಮಗಳಲ್ಲಿ ಬದುಕಿದ್ದಷ್ಟೇ. ಮನುಷ್ಯಾನಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿತ್ ಮಾಂ ವೇತ್ತಿ ತತ್ವತಃ. ಸಾವಿರಾರು ಜನ್ಮಗಳಲ್ಲಿ ಅವರು ಪ್ರಯತ್ನ ಪಡ್ತಾನೇ ಇದ್ದಾರೆ. ಪ್ರಯತ್ನ ಪಟ್ಟವರಲ್ಲಿ ಯಾರೋ ಕೆಲವರು ಆ ಪ್ರಯತ್ನದಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗಿರ್ಬೋದು. ಅವರಲ್ಲಿ ಯಾರೋ ಒಬ್ಬ ಕಶ್ಚಿತ್ ಮಾಂ ವೇತ್ತಿ ತತ್ವತಃ, ತಾತ್ವಿಕವಾಗಿ ನನ್ನನ್ನು ತಿಳಿಯೋರು ಒಬ್ಬನೇ. ಹಾಗಾಗಿ ಇದೆಲ್ಲ ಸಾಲು ನಮಗೆ ಮಾಡ್ತಾರೆ. ಇನ್ನು ಜಾಸ್ತಿ ಮಾಡಬೇಕು ಅನ್ನುವ ಅರ್ಥವನ್ನು ಆ ಶ್ಲೋಕದಲ್ಲಿ ನಾವು ಪಡಿಬಹುದು. ಹೀಗೆ ಎಷ್ಟೆಷ್ಟೋ ಜನ್ಮಗಳಲ್ಲಿ ಬದುಕಿದ್ದಷ್ಟೇ. ಆಗ ಮಾಡಿದ ಕೋಟಿಗಟ್ಟಲೆ ಕರ್ಮಗಳಲ್ಲಿ, ಒಂದೆರಡಲ್ಲ ಕೋಟಿಗಟ್ಟಲೆ ಕರ್ಮಗಳಲ್ಲಿ ಯಾವುದರ ಫಲವನ್ನು ಆಗಲೇ ಅನುಭವಿಸಿದ್ದಾಗಿದೆಯೋ ಅದು ಭೋಗರಾಗಿ ಮಿಕ್ಕ ಕರ್ಮಶೇಷ ಇಂದಿನ ಊಟಕ್ಕಾಗಿ ಹಿಂದಿನಿಂದ ಉಳಿದುಕೊಂಡು ಬಂದಿರುವ ಪಾಕಶೇಷ. ಅಳಿಸೋದು ತೆಗೆದುವಾಗಿ ಅಳಿಸಿದ್ರು ಅದು ತಿಂದೇ ಹೋದರೆ ಮತ್ತೆ ಅದೇ ಸಂಚಿತಕ್ಕೆ ಹೋಗಿ ಸೇರಿಕೊಂಡು ಇನ್ನಷ್ಟು ಹಣದಲ್ಲಾಗ ಮತ್ತೆ ಆ ರೀತಿ ಇದು ಮೇಲೆ ಹೇಳಿದಂತೆ ಸಂಚಿತ, ಆಗಾಮಿ, ಪ್ರಾರಬ್ಧ ಎಂಬ 3 ಬಗೆಯ ಕರ್ಮ. ರಾಗಿಯ ಕಾಳನ್ನು ನೆನೆಸಿದ್ದರೆ ಅದರಲ್ಲಿ ಕೆಲವು ಕಾಳುಗಳು ಬೇಗ ಬೆಳೆದಿವೆ, ಇನ್ನು ಕೆಲವು ಸಾವಕಾಶವಾಗಿ ಬೆಳೆಯುತ್ತವೆ. ಮೊಳಕೆಯಾಗಿರುವುದು ಪ್ರಾರಂಭ. ಎಷ್ಟು ಉದಾಹರಣೆ ಕೊಡ್ತಾರೆ ನೋಡಿ. ಮೊಳಕೆ ಆಗಿರುವುದು ಪ್ರಾರಂಭ. ಈ ಪ್ರಾರಂಭ ಕರ್ಮಗಳಲ್ಲಿ ನಾನಾ ರೀತಿಯ ಪ್ರಭೇದಗಳು, ಅದು ಬೇಡ. ಸದ್ಯ ಯಾವಾಗಲೂ ಪ್ರಭಾವ ಪ್ರಾರಂಭದಲ್ಲಿ ಅದನ್ನು ಕಳ್ಕೊಳ್ಳೋ ಪ್ರಯತ್ನ ಮಾಡಿ. ಇದನ್ನೇ ಒಬ್ಬ ವಿದ್ವಾಂಸರು ಹೇಗೆ ಹೇಳ್ತಾರೆ, ಸಂಚಿತ ದ ಟೋಟಲ್ ಅಕ್ಯುಮುಲೇಟೆಡ್ ಕರ್ಮ ಫ್ರಮ್ ಆಲ್ ಪಾಸ್ಟ್ ಲೈಫ್. ಆಗಾಮಿ the future results of our present actions. Prarabdha, the portion of karma destined to be experienced in this present life. ಇನ್ನು ಒಂದಿದೆ ಇದರಲ್ಲಿ, ಆ ವಿದ್ವಾಂಸರು ಹೇಳಿದರು ಕ್ರಿಯಮಾಣ ಕರ್ಮ. ಅದೇ ಒಂದು ಹೇಳಿದೆ, the current actions we are creating through thought, word and deed. ನಿಯತಂ ಕರ್ಮವು. ಅದೇ ರೀತಿ 3 ಶ್ಲೋಕಗಳನ್ನು ಹೇಳಿಕೊಂಡಾಗ ಇದೆಲ್ಲ ಬರ್ತದೆ. ವಾಗ್ಧಾರಣೀಯ ವೇಗಗಳು, ಶರೀರಧಾರಣೀಯ ವೇಗಗಳು, ಮನೋಧಾರಣೀಯ ವೇಗಗಳು ಬಂತು. ಇವೆಲ್ಲವೂ ಕೂಡ ಈ ಕ್ರಿಯಮಾಣ ಕರ್ಮ ಅನ್ನುವಂತಹ ಕ್ಯಾಟಗರಿಯಲ್ಲಿ ಬರ್ತದೆ. ಇವುಗಳನ್ನೆಲ್ಲ ನಾವು ಈ ಗಮನ ಇಟ್ಕೊಂಡಾಗ ಈ ನಿಯತಂ ಕುರು ಕರ್ಮತ್ವಂ ಕರ್ಮಜ್ಞಾಯೋ ಹಿ ಅಕರ್ಮಣಃ ಶರೀರ ಯಾತ್ರಾಪಿತತೆ ನ ಪ್ರಸಿದ್ಧಿಯೇ ಅಕರ್ಮಣ. ಶರೀರ ಯಾತ್ರೆಯೂ ಆಗುವುದಿಲ್ಲ ಸರಿಯಾದ ರೀತಿಯಲ್ಲಿ ನಾವು ಕರ್ಮವನ್ನು ಮಾಡದೇ ಹೋದರೆ. ಆ ಕರ್ಮ ಯಾವುದು? ಪ್ರಾಕೃತ ಕರ್ಮ. ಉಸಿರಾಡುವುದು,
ತೇಗುವುದು, ಕೆಮ್ಮುವುದು, ಆಕಳಿಸುವುದು, ನಿದ್ರೆ ಮಾಡುವುದು, ಜಲಮಲ ವಿಸರ್ಜನಾದಿಗಳು ಇವೆಲ್ಲವೂ ಕೂಡ ಆಗಬೇಕಾದ್ರೆ ಶರೀರ ಯಾಕಿದೆ ನಾವು ಅಕರ್ಮದ ಏನು ಮಾಡೋದಿಲ್ಲ ಅಂತ ಕೂತ್ಕೊಂಡ್ರೆ ಏನಾಗುತ್ತೆ? ಅದು ಮಗು ಹೋಗಬೇಕಾಗುತ್ತೆ. ಆದ್ದರಿಂದ ಅದನ್ನ ಇದು ಲೌಕಿಕವಾದಂಥ ರೀತಿಯಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯ ಅಕರ್ಮ. ಕರ್ಮವನ್ನು ಮಾಡ್ತಾ ಇರಬೇಕು. ಕರ್ಮ ಮಾಡುವುದು ಅಕರ್ಮಕ್ಕಿಂತ ವಿಶೇಷವಾದ. ಶರೀರ ಯಾತ್ರಾಭಿತತೆ ನ ಪ್ರಸಿದ್ಧಿಯೇ. ಶರೀರ ಯಾತ್ರೆಯೂ ಕೂಡ ಅಕರ್ಮಿಗೆ ಖಂಡಿತ ಸಾಧ್ಯವಿಲ್ಲ. ಶರೀರ ಸರಿಯಾಗಿ ಹೋಗ್ತಾ ಇರಬೇಕಾದ್ರೆ ನಾವು ಪ್ರಾಕೃತ ಕರ್ಮಗಳನ್ನು ನಿರಂತರವಾಗಿ ಮಾಡಬೇಕು. ಸ್ವಕೃತ ಕರ್ಮಗಳು ಇಚ್ಛೆಯಿಂದ ಮಾಡುವುದನ್ನು ಅಭ್ಯಾಸ ಮಾಡಬೇಕು. ದುಷ್ಕರ್ಮಗಳನ್ನು ಬಿಡಬೇಕು. ಸತ್ಕರ್ಮಗಳನ್ನು ಸಾಧ್ಯವಾದ ಮಟ್ಟಿಗೆ ಅಭ್ಯಾಸ ಮಾಡುವುದನ್ನು ಕಲಿಯಬೇಕು. ಇದಿಷ್ಟು ಈ ಮೂರು ಶ್ಲೋಕದಿಂದ ಹೊರಬರುವಂತೆ ಅಂತ पूर्णमदं पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्तिः शान्तिः शान्तिः। ಸಭೆಯಲ್ಲಿ